ಅದ್ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ ಕೂಡ. ಈ ಅಂಕಣದ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ಅರಿತಿರ್ತಕ್ಕಂಥ ಆಟಗಾರ ನಿನ್ನೆ ಮೊದಲ ಪಂದ್ಯದಲ್ಲಿ ಬಿರುಸಿನ ಆಟದ ಮುಖ್ಯವಾಗಿ ಕೊನೆಯ ಓವರ್ ಕೂಡ ಒಂದು ಅತ್ಯುತ್ತಮ ರೀತಿ ಇನ್ನಿಂಗ್ಸ್ ಅನ್ನು ಆಡಿದಂಥ ಆಟಗಾರ ಇವತ್ತು ಅದ್ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ಕಾದು ನೋಡಬೇಕಾಗಿದೆ. ನಿನ್ನೆ ಕಿಕ್ಕೇರಿಯ ಕೆಂಚ ಆರಂಭಿಕರಾಗಿ ಕಣಕ್ಕಿಳಿದಿದ್ರು. ಇವತ್ತು ಪ್ರದೀಪ್ ಅಪ್ಪ ಮತ್ತು ಶಂಕರ್ ಮಾಸ್ಟರ್. ನೋಡಿ, ಎರಡೂ ತರಹದ 12th ಮ್ಯಾಚ್ಗಳು ಕಂಪಲ್ಸರಿ ಇರಬೇಕು ನಮ್ಮ ಹತ್ರ. ದಯವಿಟ್ಟು ಗಮನಿಸ್ಕೊಳ್ಳಿ. ಒಂದು ರನ್ ಹೆಚ್ಚು ಕಮ್ಮಿ ಆದರೂ ಕೂಡ ಅದಾದ ನಂತರ ಇಲ್ಲಿ ಚರ್ಚೆಗೆ ಅವಕಾಶ ಇರೋದಿಲ್ಲ. ನಾವು ಹೇಳುವಂಥ ಸ್ಕೋರೇ ಫೈನಲ್ ಆಗಿರುತ್ತೆ. ನಿಮ್ಮ 12th ಮ್ಯಾನ್ ಕಂಪಲ್ಸರಿ ಇರಬೇಕು. ಮಧುಸೂದನ್ ಮೊದಲ ಓವರ್ ಮೊದಲ ಸತ ತನ್ಮೂಲಕ ಭರ್ಜರಿ ಸ್ವಿಚ್ ಇಟ್ ಬೌಂಡ್ರಿ ಸೇರ್ಪಡೆ. ತದನಂತರ ಎರಡನೇ ಸತ ತನ್ಮೂಲಕ ಈಗ ಪ್ರದೀಪ್ ಅಪ್ಪಿ ಸೆಕೆಂಡ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಮೊದಲ ಸತ ತನ್ಮೂಲಕ ಆಕರ್ಷಕ ಒಂದು ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಿಸಿದ ಪ್ರದೀಪ್ ಅಪ್ಪಿ ಇವಾಗ ಸ್ಲಾಟ್ ಸ್ವಿಪ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಶಾಟ್ ಲಾಗ್ ಸಿಂಹಾಲಕ್ಕೆಲ್ಲ ಕಂಡುಕೊಳ್ತಾ ಇದೆ. ಸೆಕೆಂಡ್ ಬೌಂಡ್ರಿ ತಂಡದ ಮತ್ತೆ ಇವಾಗ 8ಕ್ಕೆ ತಲುಪ್ತಾ ಇದೆ. ಮೊದಲ ಪಂದ್ಯವನ್ನು ಅಂತಿಮ ಹಂತವರೆಗೆ ಹೋರಾಟವನ್ನು ಮಾಡಿಕೊಂಡು ಸೋಲನ್ನ ಕಂಡಂತಹ ತಂಡ ಈ ಪಂದ್ಯವನ್ನ ಗೆಲ್ಲಬೇಕಾಗಿದೆ. ಜೆಎಂ ವಾರಿಯರ್ಸ್ ಮಧ್ಯಾಹ್ನದ ಮಠ ಸುಡು ಬಿಸಿಲಲ್ಲೂ ಕೂಡ ಸಾಂಗವಾಗಿ ಸರಾಗವಾಗಿ ಇಲ್ಲಿ KHPL ಕ್ರಿಕೆಟ್ ಪಂದ್ಯ ಕೂಡ ಸಾಗಿ ಹೋಗ್ತಾ ಇದೆ. ಸರಿಸುಮಾರು 6,66,660 ರೂಪಾಯಿ 666 ರೂಪಾಯಿ ನಗದು ಮತ್ತು ಆಕರ್ಷಕ ಒಂದು ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುವ ಅತಿ ದೊಡ್ಡ ಮಟ್ಟದ ಕಾರ್ಯಕ್ರಮ. ಶಾರ್ಟ್ ರೈಸಿಂಗ್ ಡೆಲಿವರಿ ಮಾಡಬಲ್ಲಂತಹ ಪ್ರಯತ್ನ ತನ್ಮೂಲಕ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ಇವಾಗ ಪ್ರದೀಪ್ ಅಪ್ಪಿ ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮತ್ತು 9ಕ್ಕೆ ತಲುಪ್ತಾ ಇದೆ. ಶಾಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಾಟರ್ ಡೆಲಿವರಿಯ ಸೇರ್ಪಡೆ ಕೂಡ ಬಹಳಷ್ಟು ಅನುಭವವನ್ನು ಕೂಡ ಹೊಂದಿದಂತೆ ಈ ಭಾಗದ ಮತ್ತೋರ್ವರು ಆಟಗಾರರು ಹಿರಿಯ ಆಟಗಾರರು ಶಂಕರ್ ಮಾಸ್ಟರ್. ಮತ್ತೆ ಮಧುಸೂದನ್ 5ನೇ ಬಾರಿಗೆ ಎಸೆದ ಚೆಂಡು. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ತನ್ಮೂಲಕ ಇವಾಗ ಒಂದು ಓಟದ ಸೇರ್ಪಡೆ. ರಾಜ ಸಾಲಿಗ್ರಾಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮತ್ತು 10ಕ್ಕೆ ತಲುಪ್ತಾ ಇದೆ. ವ್ಯವಸ್ಥಿತ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನಾವು ಕಂಡಾಗ ಇವತ್ತು ರಾಜ್ಯ ಟೆನ್ನಿಸ್ನಲ್ಲಿ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಂಥ ರಾಜ್ಯ ಟೆನ್ನಿಸಿನ ಮತ್ತೊಂದು ಹೆಸರಾಂತ ತಂಡ, ಒಂದು ಹಿರಿಯ ಸಂಸ್ಥೆ ಮೈಟಿ ಕ್ರೀಡರ್ಸ್ ಬೆಂಗಳೂರು ತಂಡದ ಪ್ರಮುಖರು ಮಾಲೀಕರು ಕೂಡ ಶ್ರೀಯುತ ರಾಜುವಣ್ಣ ಈ ಕಾರ್ಯಕ್ರಮದ ವೀಕ್ಷಣೆಯಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ಸ್ಕೂಪ್ ಮಾಡಬಲ್ಲಂತಹ ಪ್ರಯತ್ನವನ್ನು ಪ್ರದೀಪ್ ಮಾಡಿದ್ರು. ತನ್ಮೂಲಕ ಇವಾಗ ತೀರಾ ಕ್ಲೋಸ್ ಕಾಲ್. ಒಂದು ವೇಳೆ ಡೈರೆಕ್ಟ್ ಹಿಟ್ ಕಂಡುಕೊಂಡಿದ್ರೆ ಬಹುಶಃ ಪ್ರದೀಪ್ ಅಪ್ಪಿಯ ವಿಕೆಟ್ ಸೆಳೆಕೊಳ್ಳುವಂತ ಸಾಧ್ಯತೆ ಇತ್ತು. ಅಂತಿಮ ಹಂತದಲ್ಲಿ ಪ್ರದೀಪ್ ಅಪ್ಪಿ ಕೂಡ ಕೂದಲ ಅಂಚಿನಲ್ಲಿ ಬಚಾವಾಗ್ತಾ ಇದ್ದಾರೆ ಕೂಡ. ಆ ನಿಟ್ಟಿನಲ್ಲಿ ಮೊದಲ ಓವರ್ ಮುಕ್ತಾಯಕ್ಕೆ 10ಕ್ಕೆ ನೋಲಾಸಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಇನ್ನು ಉಳಿದ 7 ಓವರ್ನಲ್ಲಿ ಅದೇ ಸೋಟವನ್ನು ದಾಖಲಿಸ್ತಾರೆ. ಕಾದು ನೋಡಬೇಕಾಗಿದೆ ಕೂಡ.
ಅಲ್ಲಿ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. 8 ಪಂದ್ಯಗಳು ಇವತ್ತು ಅಂಕಣ ಭಾಗದಲ್ಲಿ ಸಾಗಬೇಕಾಗಿದೆ. ಯಾವುದೇ ರೀತಿಯಾಗಿ ಓವರ್ ಕಡಿತಗೊಳಿಸುವಂತ ಒಂದು ಪ್ರಯತ್ನಕ್ಕೆ ನಾವಿಲ್ಲ. ಹಾಗಾಗಿ ನಿಮ್ಮ ಪಂದ್ಯಗಳನ್ನು ಸರಿಯಾದ ಸಮಯದಲ್ಲಿ ನೀವು ಮುಗಿಸಿಕೊಟ್ರೆ ಪ್ರತಿಯೊಂದು ಪಂದ್ಯಗಳು ಕೂಡ अंपायर थर्ड अंपायर दिया गया रमाकांत सर नहीं है ना सर थर्ड अंपायर ಕೊಟ್ಟಿಲ್ಲ ಅಂತ ಆಡಿ ಮೊದಲ ಓವರ್ನ ಮುಕ್ತಾಯಕ್ಕೆ 10ಕ್ಕೆ ನೋಲಾಸ ಆಟವನ್ನು ಆಡ್ತಾ ಇರತಕ್ಕಂಥ ಜೆಎಂ ವಾರಿಯರ್ಸ್ ಬೆಂಗಳೂರಿನ ಗುಂಜೂರು ಪರಿಸರದಲ್ಲಿ ಇವರಿಗೆ ವಿಕ್ಕಿ ಬಾಲ್ ಮತ್ತು ಲೈಟ್ ಟೆನ್ನಿಸ್ ಬಾಲ್ ಪಂದ್ಯಾಟಗಳೇ ಸಾಗ್ತಾ ಇತ್ತು. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಒಂದು ಹಾಟ್ ಬಾಲ್ ಟೂರ್ನಮೆಂಟ್ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಓವರ್ ಅಲ್ಲಿ ರೀತು ಮೈಸೂರು ನಿನ್ನೆ ದಿನ ಪಂದ್ಯದ ಗೆಲುವಿನಲ್ಲಿ 75% ಒಂದಷ್ಟು ಉತ್ತಮ ರೀತಿ ಆಟವನ್ನು ಆಡಿಕೊಂಡು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಮುಡಿಗೇರಿಸಿದಂತ ರೀತು ಮೈಸೂರು ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೂಡ ಕಡಿಮೆ ಅವಧಿಯಲ್ಲಿ ಶೀಘ್ರಗತಿಯಲ್ಲಿ ಬೆಳವಣಿಗೆಯನ್ನು ಕಂಡಂತ ಆಟಗಾರ ಕೂಡ ರಾಜ್ಯ ಟೆನ್ನಿಸ್ನ ಒಂದು ಹಿರಿಯ ಸಂಸ್ಥೆ ಜೈ ಕರ್ನಾಟಕ ಬೆಂಗಳೂರು ಪರವಾಗಿ ಕೂಡ ತಮ್ಮನ್ನು ತಾವು ತೊಡಗಿಸುವಂತ ಆಟಗಾರ ರೀತು ಮೈಸೂರು. ಬಹಳಷ್ಟು ಉತ್ತಮ ರೀತಿಯ ಎಸೆತ ಗುಡ್ ಲ್ಯಾಂಡ್ ಡೆಲಿವರಿ ನಗತವನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೂಡ ನಿಧಾನಗತಿಯಾಗಿ ಸಮಯಕ್ಕೆ ಸರಿಯಾಗಿ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡಬಲ್ಲಂತೋರ್ವ ಅತ್ಯುತ್ತಮ ಆಟಗಾರರು ಮಾಸ್ಟರ್. ಇತ್ತ ನಡುವೆ ಸ್ಲಾಟ್ ನಲ್ಲಿ ಬೀಳುವಂತ ಚೆಂಡಿಗೆ ಕೆಣಕುವಂತ ಪ್ರಯತ್ನವನ್ನು ಮಾಸ್ಟರ್ ಮಾಡಿದ್ರು. ಸುಲಭ ಕ್ಯಾಚ್. ಶಿವು ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಶಂಕರ್ ಮಾಸ್ಟರ್ ವಿಕೆಟ್ ಪತನ. ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತದೆ ಜೆಎಂ ವಾರಿಯರ್ಸ್. ಫ್ರಂಟ್ ಲೈನ್ ಆಟಗಾರ ಟ್ರಂಪ್ ಕಾರ್ಡ್ ಆಟಗಾರನಾಗಿ ತಂಡಕ್ಕೆ ಇರ್ತಕ್ಕಂಥ ಆಟಗಾರರು. ಇತ್ತೀಚಿನ ದಿನಗಳಲ್ಲಿ ಕಿಕ್ಕೇರಿಯ ಹೈದ ಎಂಬ ಖ್ಯಾತಿಯನ್ನು ಕೂಡ ಹೊಂದಿದಂತ ಆಟಗಾರ. ಇತ್ತೀಚಿನ ಯುವ ಆಟಗಾರ ಸಾಲಿನಲ್ಲಿ ಖ್ಯಾತನಾಮವನ್ನು ಹೊಂದಿದಂತ ಆಟಗಾರ ಕೂಡ ಕೆಂಚ ಕಿಕ್ಕೇರಿ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಿತು ಟು ಕೆಂಚ. ನಗತವನ್ನು ಕಂಡುಕೊಳ್ತಾ ಇದೆ. ವೈಟ್ ಬಾಲ್ ಅನ್ನುವಂಥದ್ದು ಸೂಚನೆ ನಿರ್ಣಾಯಕರಿಂದ ರವಾನೆಗೊಳ್ತಾ ಇದೆ. ಈ ವೈಟ್ ಬಾಲ್ ಮುಖೇನವಾಗಿ ತಂಡಕ್ಕೆ ಮತ್ತೊಂದು ದೊಡ್ಡದ ಸೇರ್ಪಡೆ. ತಂಡದ ಮತ್ತೆ ಇವಾಗ 11.
ಸೆಕೆಂಡ್ ಓವರ್ ಅಂತಿಮ ಎಸೆತ. ಇವಾಗ ಮತ್ತೆ ಒಟ್ಟುಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ಕೇವಲ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಟೀಮ್ ಜೆಎಂ ವಾರಿಯರ್ಸ್. ಮೊದಲ ಓವರಲ್ಲಿ ಮಧುಸೂದನ್, ತದನಂತರ ಇವಾಗ ರೀತು ಮೈಸೂರು, ಇನ್ನು ಸಕ್ಲಾನ್ ಮತ್ತು ವಿಮಲ್, ಈ ರೀತಿಯಾಗಿ ಯಶು, ಈ ರೀತಿಯಾದಂತಹ ಬೌಲರ್ಗಳನ್ನು ಹೊಂದಿಕೊಂಡಂತ ತಂಡ ಇಲ್ಲಿ ಏಕದಂತ ಕ್ರಿಕೆಟರ್ಸ್. ತಾನಾಡಿದಂತಹ ಮೊದಲ ಪಂದ್ಯದಲ್ಲಿ ಬಹಳ ಉತ್ತಮ ರೀತಿ ಆಟದ ಮುಖೇನವಾಗಿ ಗೆಲುವನ್ನು ಕಂಡುಕೊಂಡ ತಂಡ ಇಲ್ಲಿ 2ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ ಕೂಡ. ನಾವು ಕಂಡ ಹಾಗೆ ಬೆಂಗಳೂರು ಇತಿಹಾಸದಲ್ಲಿ ಒಂದು ಅತಿ ದೊಡ್ಡ ಮಟ್ಟದ ಒಂದು ಹಾರ್ಡ್ ಬಾಲ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್. ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಆಕರ್ಷಕ ಒಂದು ಮಿರುಗುವಂತಹ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸ್ತಾರೆ ಕೂಡ. ಇನ್ನು ಸರಣಿ ಉದ್ದಕ್ಕೂ ಕೂಡ ಅತ್ಯುತ್ತಮ ರೀತಿ ಆಟವನ್ನು ಆಡುವಂತಹ ಆಟಗಾರರಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅತ್ಯುತ್ತಮ ದಾಂಡಿಗ, ಅತ್ಯುತ್ತಮ ಎಸೆತಗಾರ ಕೂಡ ಒಂದು ಟ್ರೋಫಿಯ ಜೊತೆಗೆ 5,000 ರೂಪಾಯಿ ಕ್ಯಾಶ್ ಅನ್ನು ಕೂಡ ಕೊಟ್ಟು ಗೌರವಿಸ್ತಾರೆ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್. ತೃತೀಯ ಓವರಲ್ಲಿ ಮತ್ತೆ ಮಧು ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರಲ್ಲಿ 10 ಓಟವನ್ನು ದಾಖಲಿಸಿ ಅಂತ 10 ಓಟಗಳಿಗೆ ಅವಕಾಶ ಮಾಡಿಕೊಂಡ ಮಧುಸೂದನ್ ಇವಾಗ 3ನೇ ಓವರ್ನಲ್ಲಿ ನಗತವನ್ನ ಕಂಡುಕೊಳ್ತಾ ಇದೆ. ಲೇಟ್ ಕಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಬೌನ್ಸ್ ವಾರ್ನ್ ಕೂಡ ನಿರ್ಣಾಯಕರು ರವಾನಿಸಿದ್ರು. ಒಟ್ಟಾರೆ ಡಾಟೆಡ್ ಡೆಲಿವರಿ ಮಾತ್ರ ಇಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ನ ಮೂಲಕ ಇವಾಗ ಎಕ್ಸ್ಟ್ರಾ ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಲಗ್ ಬೈ ಮುಖೇನವಾಗಿ ಮತ್ತೆ ಒಂದು ಓಟದ ಸೇರ್ಪಡೆ. ತನ್ನ ಮೂಲಕ ಇವಾಗ 13. ನಿನ್ನೆ ಇದೇ ಆರಂಭಿಕ ಆಟಗಾರರು ಕೆಂಚ ಮತ್ತು ಪ್ರದೀಪ್ ಅಪ್ಪಿ ಆರಂಭಿಕರ ಕಣಕ್ಕಿಳಿದುಕೊಂಡು ಮೊದಲ ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಕೂಡ ಆಡಿದಂತಹ ಜೆಎಂ ವಾರಿಯರ್ಸ್ನ ಫ್ರಂಟ್ ಲೈನ್ ಆಟಗಾರರು. ಸ್ವಿಚ್ ಮಾಡುವಂತಹ ಪ್ರಯತ್ನಗಳನ್ನು ಮತ್ತೆ ಪ್ರದೀಪ್ ಮಾಡಿದ್ರು. ತನ್ಮೂಲಕ ಇವಾಗ ಮತ್ತೆ ಒಂದು ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಲಗ್ ಬೈ ಅನ್ನುವಂಥ ಸೂಚನೆ. ಒಂದು ಓಟದ ಸೇರ್ಪಡೆ ಮುಖೇನವಾಗಿ ತಂಡದ ಒಟ್ಟು ಮತ್ತೆ ಇವಾಗ 14. ನಿಧಾನಗತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಜೆಎಂ ವಾರಿಯರ್ಸ್. ಇನ್ನು ಕೂಡ ಅನುಭವಿ ಆಟಗಾರರನ್ನ ಕಂಡಿರ್ತಕ್ಕಂಥ ತಂಡ ನ್ಯಾಶ್ ಮಹೇಶ್ ಮತ್ತು ಮಾರ್ಕ್ ಮಹೇಶ್ ಮತ್ತು ಯೋಗೇಶ್ ಬಳ್ಳಾರಿ, ಈ ರೀತಿಯ ಒಂದು ಆಟಗಾರರನ್ನ ಕಂಡಿರ್ತಕ್ಕಂಥ ಜೆಎಂ ವಾರಿಯರ್ಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಏಕದಂತ ವಿರುದ್ಧವಾಗಿ. ತನ್ನ ಮೊದಲ ಓವರಲ್ಲಿ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಕೂಡ ತನ್ನ 2ನೇ ಓವರ್ನಲ್ಲಿ ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಮಧುಸೂದನ್. ಅಂತಿಮ 2 ಎಸೆತ ಮಾತ್ರ ಇವಾಗ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಮಧುಸೂದನ್ ಟು ಕೆಂಚ. ತನ್ನ ನಡುವೆ ಬಹಳ ಉತ್ತಮ ಗುಡ್ ಲೈನ್ ಡೆಲಿವರಿ. ತನ್ಮೂಲಕ ಮತ್ತೆ ನಾಟ್ ಬಾಲ್. ಕಂಪ್ಲೀಟ್ ಆಗಿ ಪಂದ್ಯದ ಮೇಲೆ ಹಿಡಿತವನ್ನು ಪಡ್ಕೊಳ್ತಾ ಇದ್ದಾರೆ ಏಕದಂತ ಕ್ರಿಕೆಟರ್ಸ್. ಎದುರಾಳಿ ತಂಡಕ್ಕೆ ಆರಂಭಿಕ ಹಂತದಲ್ಲಿ ಪ್ರೆಷರ್ ಅನ್ನ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನ ಈವರೆಗೆ ಬೌಲರ್ಸ್ಗಳು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಇದರ ನಡುವೆ ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನ ಕೆಂಚ ಮಾಡಿದ್ರು. ತನ್ಮೂಲಕ ಡೀಪ್ ಫೈನ್ ಲೆಗ್ ಸೀಮಾರೇಖೆ ಕಂಡುಕೊಳ್ತಾ ಇದೆ. ಬೌಂಡ್ರಿ ಕೆಂಚನ ದಾಂಡದ 3ನೇ ಓವರ್ ಅಂತಿಮ ಎಸೆತದಲ್ಲಿ ಫೈನ್ ಲೆಗ್ ಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ತನ್ಮೂಲಕ 3 ಓವರ್ಗಳ ಮುಕ್ತಾಯಕ್ಕೆ 18ಕ್ಕೆ 1 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ದಾರೆ ಜೆಎಂ ವಾರಿಯರ್ಸ್.
ಓವರಲ್ಲಿ ಈ ಭಾಗದ ಮತ್ತೋರ್ವ ಅನುಭವಿ ಆಟಗಾರ ಸಕ್ಲಾನ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಏಕದಂತ ತಂಡದ ಪ್ರಮುಖ ಬೌಲರ್ ಕೂಡ. 3 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ಕಂಡಂತ ತಂಡ ಇನ್ನುಳಿದ 5 ಓವರ್ಗಳಲ್ಲಿ 10 ಓಟವನ್ನ ದಾಖಲಿಸ್ತಾ ನೋಡಬೇಕಾಗಿದೆ. 4ನೇ ಓವರ್ ಮೊದಲ ಸತ ತನ್ಮೂಲಕ ಸುಲಭ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳು ಶಾರ್ಟ್ ಫೈಲ್ ಇದ್ರು ಕೂಡ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಪ್ರದೀಪ್ ಅಪ್ಪಿಗೆ ಜೀವದಾನ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡಕ್ಕೆ 2 ಓಟದ ಸೇರ್ಪಡೆ, ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. 2ನೇ ದಶಕದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ JM ವಾರಿಯರ್ಸ್ ತಂಡ. ಮತ್ತೆ ಸಕ್ಲೈನ್ ಟು ಪ್ರದೀಪ್ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ತನ್ಮೂಲಕ ಇವಾಗ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಕೂಡ ಕಂಡುಕೊಳ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ತಮುಕೇನ 21ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಯುವ ಆಟಗಾರ ಕೆಂಚ. ಇದರ ನಡುವೆ ಕೆಂಚ ಸಿಗ್ನೇಚರ್ ಶಾಟ್ ತನ್ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಬೌಂಡ್ರಿ, ಸಿಕ್ಸರ್, ಷಟ್ಕ. 6 ಓಟದ ಸೇರ್ಪಡೆ, ತಂಡದ ಮೊತ್ತ 27. ನಾಲ್ಕನೇ ಓವರಲ್ಲಿ ಮೊದಲ ಸಿಕ್ಸರ್ ಅನ್ನು ದಾಖಲಿಸಿದ್ರು ಕಿಕ್ಕೇರಿಯ ಕೆಂಚ. ರಾಜ್ಯ ಟೆನ್ನಿಸ್ ನಾವು ಕಂಡ ಹಾಗೆ ಒಂದು ಪುಲ್ ಶಾಟ್ ಅನ್ನು ಅತ್ಯುತ್ತಮವಾಗಿ ದಾಖಲಿಸುವಂತ ಆಟಗಾರ ಕೂಡ, ತನ್ನ ಟ್ರೇಡ್ ಮಾರ್ಕ್ ಆಗಿ ಕೂಡ ಅದನ್ನು ಗುರುತಿಸಿದಂತ ಆಟಗಾರ ಇವತ್ತು ಕೆಂಚ. ಇದರ ನಡುವೆ ಮತ್ತೆ ಶಾಟ್ ಅಲ್ಲಿ ಬೀಳ್ತಾ ಇದೆ. ತನ್ಮೂಲಕ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಬಾರಿ ಲಾಂಗ್ ಆನ್ ಸೀಮಾರೇಖೆ ಭಾಗದಲ್ಲಿ ದಾವಣಗೆರೆ ರಿಯಾಜ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಂಚ ವಿಕೆಟ್ ಪತನ, ಮೊದಲ ಮತ್ತೊಂದು ವಿಕೆಟ್ ಸಹ ಕಳ್ಕೊಳ್ತಾ ಇದೆ ಇಲ್ಲಿ ಟೀಮ್ JM ವಾರಿಯರ್ಸ್. ನಾಲ್ಕನೇ ಓವರಲ್ಲಿ ಇನ್ನೂ ಕೂಡ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಬಹುಶಃ ಇದೇ ರೀತಿ ಒಂದು ಪಂದ್ಯದಲ್ಲಿ ಬಹುಶಃ 2 ಮಂದಿ ಆಟಗಾರರು ಮಹೇಶ್ ಮತ್ತು ಶಂಕರ್ ಮಾಸ್ಟರ್, ಈ ಇರುವರು ಆಟಗಾರರು ನಾವು ಕಾಣಾಗೆ KSPL ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಹುಶಃ ಇದೇ ಆಟಗಾರರು ಬೆಂಗಳೂರು ಗ್ಲಾಡಿಯೇಟರ್ಸ್ ತಂಡವನ್ನು ಫೈನಲ್ ಕೊಂಡೊಯ್ಯುವಂತಹ ಪ್ರಯತ್ನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅಲ್ಲಿ ಫ್ರಂಟ್ ಲೈನ್ ಮತ್ತು ಕೆಲವೊಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟಾಗ ಮಿಡ್ಲ್ ಆರ್ಡರ್ ಆಗಿ ಬಂದು ಇದೇ ಶಂಕರ್ ಮಾಸ್ಟರ್ ಮತ್ತು ಮಹೇಶನ ಜೋಡಿಯೇ ಪ್ಲೇ ಆಫ್ ನಾಕ್ಔಟ್ ಪಂದ್ಯದಲ್ಲಿ ತಂಡವನ್ನು ಗೆಲ್ಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರರು. ಇವತ್ತು ಶಂಕರ್ ಮಾಸ್ಟರ್ನ ಫ್ರಂಟ್ ಲೈನ್ ಆಗಿ ಆಡಕ್ಕೆ ಬಿಟ್ಟರು. ಇಲ್ಲಿ ಮಹೇಶ್ ಮತ್ತೆ ನಡುಸರದಲ್ಲಿ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ರಕ್ಷಣಾತ್ಮಕ ಆಟದ ಮುಖೇನವಾಗಿ ತಂಡಕ್ಕೆ ಓಟವನ್ನು ಹೆಚ್ಚುವರಿ ಓಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿದಂತ ಆಟಗಾರ. ತಾನು ಎದುರಿಸ್ತಾ ಇರ್ತಕ್ಕಂಥ ಮೊದಲ ಚೆಂಡಿಗೆ ಆಕರ್ಷಕ ಕವರ್ ಡ್ರೈವ್ ಮುಖೇನವಾಗಿ ಬೌಂಡರಿಯನ್ನು ಇವಾಗ ಮಹೇಶ್ ದಾಖಲಿಸಿದ್ರು. ತಂಡ ಮೊತ್ತ 31. ಕವರ್ ಡ್ರೈವ್ ಅನ್ನುವಂಥದ್ದು ನೇರ ಪ್ರಸಾರದ ಒಂದು ಚಾನಲ್ ಅನ್ನು ಕೂಡ ಹೊತ್ತಂತವರು ಇವಾಗ ಅದೇ ರೀತಿಯಾದ ಕವರ್ ಡ್ರೈವ್ ಶಾಟ್ ಅನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ ಸೇರ್ಪಡೆ ಕೂಡ. ಈ 4ನೇ ಓವರ್ನ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಸಕ್ಲೈನ್ ಟು ನ್ಯಾಶ್ ಮಹೇಶ್. ಈತ ನಡುವೆ ಉದಾರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ಸ್ಲೋವರ್ ಡೆಲಿವರಿ, ಸಕ್ಲೇನ್ ನ ಸ್ಲೋವರ್ ರಸದಕ್ಕೆ ಬಲಿಯಾದಂತ ಮಹೇಶ್ ಶಾರ್ಟ್ ಫೈಲ್ ರೀಸನ್ ಅನ್ನ ಟಾರ್ಗೆಟ್ ಆಗಿ ಮಾಡಿದಂತ ಮಹೇಶ್ ಇವಾಗ ಒಂದು ಸುಲಭದ ಕ್ಯಾಚ್ ಅನ್ನು ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ತನ್ನ ಕಲಾತ್ಮಕ ಶೈಲಿ ಆಟಗಳ ಮುಖೇನವಾಗಿ ಬಹಳಷ್ಟು ಅಭಿಮಾನಿಗಳ ಮನ ಗೆದ್ದಂತ ಆಟಗಾರ ಇವಾಗ ಅದೇ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದ್ದಾರೆ. JM ವಾರಿಯರ್ಸಿನ ಮತ್ತೊಂದು ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ವಿಕೆಟ್ ಕೂಡ ಪತನ. 4 ಓವರ್ಗಳ ಮುಕ್ತಾಯಕ್ಕೆ ಇಲ್ಲಿ
31ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಜೆಎಂ ವಾರಿಯರ್ಸ್. ಇನ್ನುಳಿದ 4 ಓವರ್ 24 ಎಸೆತ ಅದು ಸೋಟವನ್ನು ದಾಖಲಿಸ್ತಾರೆ. ಕಾದಿ ನೋಡಬೇಕಾಗಿದೆ. ಪ್ರಸ್ತುತ 4 ಓವರ್ಗಳ ಮುಕ್ತಾಯದಲ್ಲಿ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಅವಕಾಶ ಇದ್ರೂ ಕೂಡ ಈ ಪ್ರಸ್ತುತ ಇವಾಗ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ, ಈ ಭಾಗದ ಜನಪ್ರಿಯ ಆಟಗಾರ ಕೂಡ, ಟೀಮ್ ಇಂಡಿಯಾ ತಂಡದ ಪ್ರಬಲ ಆಟಗಾರ ಪವನ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇತ್ತ ವೀಕ್ಷಣೆ ಬದಲಿಸ್ತಾ ಇದ್ದಾವೆ. ಮತ್ತೊಮ್ಮೆ ನಮ್ಮ ದೂರದ ಸಿರಿಸಿ ಮೂಲದ ಓರ್ವ ಅನುಭವಿ ವೀಕ್ಷಕ ವೇಣಗಾರರು ರಾಕೇಶ್ ಯಾಲೆ ರಾಕಿ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ವೆಲ್ಕಮ್ ಟು ರಾಕಿ. ಧನ್ಯವಾದಗಳು ಅಫ್ಜಲ್ ಅವರಿಗೆ, ಇಲ್ಲಿವರು ಕೂಡ ವೀಕ್ಷಕ ವಿನಯ ಮಾಡುವಂತವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 31. ಪ್ರಮುಖ 3 ವಿಕೆಟ್ ಅನ್ನ ಕಳೆದುಕೊಂಡಿದೆ ತಂಡ ಜೆಎಂ ವಾರಿಯರ್ಸ್. ಕೊಂಚ ಸಂಕಷ್ಟದಲ್ಲಿದೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡೋಣ ಆ ಒಂದು ಸಂಕಷ್ಟದ ಸ್ಥಿತಿಯಿಂದ ಪಾರು ಮಾಡುವಂತ ಆಟಗಾರ ಯಾರು ಅಂತ. ಮೈದಾನದಲ್ಲಿ ಸ್ಟ್ರೈಕ್ ನಲ್ಲಿದ್ದಾರೆ ಪ್ರದೀಪ, ನಾನ್ ಸ್ಟ್ರೈಕ್ ನಲ್ಲಿ ಪವನ್. ಸರ್ಫರಾಜ್ ಬೌಲಿಂಗ್ ನಲ್ಲಿ ಅತ್ಯಂತ ಶಾರ್ಟ್ ರನ್ ಅಪ್. ಸರ್ಫರಾಜ್ ಎಳೆದು ಬಾರಿಸ್ತಾರೆ ಡೀಪ್ ಮಿಡ್ ವಿಕೆಟ್ ಅತ್ತ. 2ನೇ ರನ್ಗಾಗಿ ಓಟ ಇದೆ. ಸುಲಭವಾಗಿ 2 ರನ್ ಕೂಡ ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ ಬ್ಯಾಟ್ಸ್ಮನ್ ಪ್ರದೀಪ್. ಮತ್ತೊಮ್ಮೆ ಸರ್ಫರಾಜ್ ರಿವರ್ಸ್ ಸ್ವೀಪ್ ಮುಖೆ, ಬಟ್ ಅಲ್ಲಿ ಪ್ರೊಟೆಕ್ಷನ್ ಇದೆ. ಕೇವಲ 1 ರನ್ಗಾಗಿ ಮಾತ್ರ ಓಟ. 1 ರನ್ಗಳೊಂದಿಗೆ ತಂಡದ ಮೊತ್ತ 34. 3 ಉದ್ದರಿಗಳ ನಷ್ಟಕ್ಕೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಪ್ರಥಮ ಬಾರಿಗೆ ಪವನ್. ಮೊದಲನೇ ಎಸೆತದಲ್ಲಿ ಕ್ಲೀನ್ ರಿವರ್ಸ್ ಸ್ವೀಪ್. ಮತ್ತೊಮ್ಮೆ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚೆಂಡು. 1 ರನ್ಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಒಂದು ಪ್ರಯತ್ನ ಏನೋ ನಡೀತಾ ಇದೆ ದಾಂಡಿಗರಿಂದ. ಅಷ್ಟೇ ಉತ್ತಮವಾದ ಫೀಲ್ಡ್ ಸೆಟ್ಟಿಂಗ್ ಅನ್ನು ಮಾಡಿದ್ದಾರೆ ತಂಡದ ನಾಯಕ ರಾಜ ಸಾಲಿಗ್ರಾಮ. ವಿಕೆಟ್ ಕೀಪಿಂಗ್ ಕಾರ್ಯದಲ್ಲಿ ಧಾರವಾಡದ ಶಿವು ಅಲಿಯಾಸ್ ಜಂಗ್ ಶಿವು. ಮತ್ತೊಂದು ಸ್ಲೋವರ್ 1 ಬಾರಿಸಿದ್ದಾರೆ ಡೀಪ್ ಸ್ಕ್ವೇರ್ ಲೆಗ್ ನತ್ತ. ಮತ್ತೊಂದು ರನ್ನಿನ ಸೇರ್ಪಡೆ ಆಗ್ತಾ ಇದೆ. ನಿಜವಾಗ್ಲೂ ಫೀಲ್ಡ್ ಸೆಟ್ಟಿಂಗ್ ಅನ್ನು ಗಮನಿಸಬೇಕು, ಮೆಚ್ಚಲೇಬೇಕು ತಂಡದ ನಾಯಕ. ಅಕಾರ್ಡಿಂಗ್ ಟು ಬಾಲ್ ಫೀಲ್ಡ್ ಸೆಟ್ ಅನ್ನ ಮಾಡಿದ್ದಾರೆ ಇಲ್ಲಿ. ಮತ್ತೊಂದು ಲೆಗ್ ಸೈಡ್ ನತ್ತ ಬಾರಿಸಿದ್ದಾರೆ. ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಸಿಂಗಲ್ಸ್. ಒಂದು ಬೌಂಡ್ರಿ ಸಿಕ್ಸರ್ಗಳ ಹುಡುಕಾಟವನ್ನು ಮಾಡಲೇಬೇಕಾದ ಒತ್ತಡ ಹಾಗೂ ಅನಿವಾರ್ಯತೆ ಇದೆ ಜೆಎಂ ವಾರಿಯರ್ಸ್ ತಂಡದ ದಾಂಡಿಗರಿಗೆ. ಕಾದು ನೋಡೋಣ. ಪ್ರದೀಪ ಸ್ಟ್ರೈಕ್ ನಲ್ಲಿ. ಫುಲ್ ಟಾಸ್ ಎಸೆತವನ್ನ ಎಳೆದು ಬಾರಿಸಲು ಪ್ರಯತ್ನ. ಕಾದು ನೋಡಬೇಕು. ಆ ಥರ್ಡ್ ಅಂಪೈರ್ ಗಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ. TV umpire to director. There is a check for over waist height. The umpire has been called as a fair delivery. The batting team has been reviewed. Please check it. Yeah, started from once again there. Could you please take me the leg side camera angle number 4? Yeah. Yeah, slow it there. I just need to check the batsman whether has he shuffled towards the cross the leg.
Yeah, give me some more time, umpire. Just confirming whether the ball is dipping towards the below the waist height. I just need to confirm it once again. So, cameraman, please, yeah, slow it there, slow it there. Yeah, zoom it here, freeze it, freeze it here, and just zoom it. Yeah, just need to confirm it. Just hold on a second. Just hold on a second there. Umpire, you are on screen. It's a over side delay, no ball. ಎಸ್ ಸೈರನ್ ಸದ್ದು ಕೂಡ ಕೇಳಿದೆ. ಸೈರನ್ ಸದ್ದಿನ ಸೂಚನೆ ಏನಂದ್ರೆ ಫ್ರೀ ಹಿಟ್ ಎಸೆತ. ಎಸ್ ಖಂಡಿತ ಕೂಡ ಡಗ್ಔಟ್ ನಲ್ಲಿ ಕೂಡ ಒಪ್ಪಿಕೊಂಡಿದ್ದಾರೆ ಒಂದು ನಿರ್ಣಯ. ಏಕದಂತ ತಂಡದ ಡಗ್ಔಟ್ ನಲ್ಲಿ ಮಾತುಕತೆ ನಡೀತಾ ಇದೆ. ಎಸ್ ಸರ್, ಓವರ್ ವೆಸ್ಟ್ ಹೈಟ್ ಇತ್ತು, ಬಾಲ್ ವಾಸ್ ನಾಟ್ ಡಿಪ್ಪಿಂಗ್, ಸೊ ಇಟ್ಸ್ ಅ ಗುಡ್ ಡಿಸಿಷನ್. ಮತ್ತೊಮ್ಮೆ ಬೌಲಿಂಗ್ ಅಲ್ಲಿ ಸರ್ಫರಾಜ್. ಹಲೋ, ಸ್ಲೋವರ್ ಎಸೆತ. ಇದೀಗ ಒಂದು ನಿಮಿಷ ರಾಕೇಶ್ ಅವರ, ಇದೀಗ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಆಸನರಾಗಿರುವಂತಹ ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ, ಬಹಳಷ್ಟು ಕಡೆ ಸಂಚಲನ ಸಾಕಷ್ಟು ಪ್ರಶಂಸನೆ ಬಾಚಿರ್ತಕ್ಕಂಥ ಸಂಸ್ಥೆಯಲ್ಲಿ ಒಂದು ಮೈಟಿ ತಂಡದ ಮಾಲೀಕರಾದ ಶ್ರೀಯುತ ರಾಜುರವರಿಗೆ ಈ ಒಂದು ನಮ್ಮ KHPL ಪರವಾಗಿ ತುಂಬ ಹೃದಯ ಸ್ಪರ್ಶಿ ಧನ್ಯವಾದ ಜೊತೆಗಾಗಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಕಿರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮೈಟಿ ತಂಡದ ಮಾಲೀಕರಾಗಿರುವಂತಹ ಶ್ರೀಯುತ ರಾಜು ಸರ್ ಅವರು, ಅವರಿಗೆ ಮೈಟಿ ಸಲೀಂ ಹಾಗೂ ಸಹ ಆಟಗಾರರು ಮೈಟಿನಲ್ಲಿ ISPL ಮಾಜಿ ಮುಂಬೈ ತಂಡದ ಪರವಾಗಿ ಆಡಿರ್ತಕ್ಕಂಥ ಆಟಗಾರ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಶ್ರೀಯುತ ರಾಜುರವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ತಮ್ಮ ಅತ್ಯಮೂಲ್ಯ ಸಮಯನ ಮೀಸಲಿಟ್ಟು ಈಗಾಗಲೇ ಸುಮಾರು 1 ಗಂಟೆಯಿಂದ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಮೈಟಿ ತಂಡದ ಮಾಲೀಕರು ಶ್ರೀಯುತ ರಾಜುರವರಿಗೆ ತುಂಬ ಹೃದಯ ಸ್ಪರ್ಶಿ KHPL ಒಂದು ಟೂರ್ನಿಯ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಕಂಟಿನ್ಯೂ ಪ್ಲೀಸ್. ಪುಲ್ ಮಾಡಲು ಪ್ರಯತ್ನ, ಬಲವಾದ ಮನವಿ, ಔಟ್ ಒಂದು ತೀರ್ಮಾನ ಬರ್ತಾ ಇದೆ ನಿರ್ಣಾಯಕರಿಂದ. ಮತ್ತೊಂದು ಉದ್ದರಿಯ ಪತನವಾಗ್ತಾ ಇದೆ. ನೇರವಾಗಿ ವಿಕೆಟ್ ಕೀಪರ್ ಶಿವ ಅವರ ಕೈಯಲ್ಲಿ ಚೆಂಡು. ನ್ಯೂ ಬ್ಯಾಟ್ಸ್ಮನ್ ಮುನೇಂದ್ರ ಸಂಕಷ್ಟದ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. JM ವಾರಿಯರ್ಸ್ ಒಂದು ಬಲಿಷ್ಠವಾಗಿದೆ ಎಲ್ಲೋ ಒಂದು ಬದಿಯಲ್ಲಿ ಪ್ಲೇಯಿಂಗ್ ಲೀಸ್ಟ್ ಅನ್ನ ಗಮನಿಸಿದಾಗ, ಬಟ್ ಕಾಂಬಿನೇಷನ್ ಸೆಟ್ ಆಗ್ತಾ ಇಲ್ಲ ಅಲ್ಲಿ. ಕ್ಯಾಪ್ಟನ್ ಮುನೇಂದ್ರ ವೈಟ್ ಬಾಲ್, ಅಗಲವಾದ ಎಸೆತ. ಮಳೆ ಇಲ್ಲದ ಬೆಳೆ, ಕಾಡಿಲ್ಲದ ನಾಡು, ಶಿಕ್ಷಕರಿಲ್ಲದ ಶಾಲೆ, ಊಟಕ್ಕಿಲ್ಲದ ಉಪ್ಪಿನಕಾಯಿ, ಬಾಲ್ ಇಲ್ಲದೆ 1 ರನ್, ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಡಾಟೆಡ್ ಡೆಲಿವರಿ ಬರ್ತಾ ಇದೆ. ಮುನೇಂದ್ರ ಇತ್ತೀಚೆಗೆ ತಾನೇ ದುಬೈ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಮುನೇಂದ್ರ ಅವರು ಕಾದು ನೋಡೋಣ, ಒಂದು ಒಳ್ಳೆ ಸ್ಕೋರ್ ಅನ್ನ ಮಾಡಲೇಬೇಕಾದ ಒತ್ತಡ. ಓ, ತುಂಬಾ ಹೈಟ್ ಹೋಗ್ತಾ ಇದೆ ಅಲ್ಲಿ, ಕಾದು ನೋಡಬೇಕು. ಗಾಳಿಯಲ್ಲಿದೆ ಚೆಂಡು, ನೋ ಮ್ಯಾನ್ಸ್ ಲ್ಯಾಂಡ್. 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ ಮುನೇಂದ್ರ ಅವರ ಖಾತೆಗೆ ಹಾಗೂ JM ವಾರಿಯರ್ಸ್ ತಂಡದ ಖಾತೆಗೆ. 2 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 42, 4 ವಿಕೆಟ್ಗಳ ನಷ್ಟಕ್ಕೆ.
6ನೇ ಓವರ್ನ ಪ್ರಗತಿಯಲ್ಲಿ. ರಮೇಶ್ ಮತ್ತೊಮ್ಮೆ ವರಿಯಾರ್ಕರ್ ಎಸೆಯಲು ಪ್ರಯತ್ನ, ಕಾದು ನೋಡಬೇಕು. 1 ರನ್ ಕಂಪ್ಲೀಟ್ ಆಗ್ತಾ ಇದೆ. 2 ರನ್ಗಾಗಿ ಯಾವುದೇ ಅವಕಾಶ ಇಲ್ಲ. ಉತ್ತಮವಾದಂತಹ ವಿಕೆಟ್ ಕೀಪಿಂಗ್ ಆದಲ್ಲಿ ಜಂಗ್ ಶಿವು ಲೆಗ್ ಬಾಯ್ಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 43. ಕೊನೆಯ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ. ಔಟ್ಸೈಡ್ ಎಡ್ಜ್, ವಿಕೆಟ್ ಪತನವಾಗ್ತಾ ಇದೆ. ಬ್ಯಾಟ್ಸ್ಮನ್ಗಳ ಪವಿಲಿಯನ್ ಪರೇಡ್ ಮತ್ತೆ ಮುಂದೆ ಹೊರತಾ ಇದೆ. ಮುಂದಿನ ಬ್ಯಾಟ್ಸ್ಮನ್ ಮಾರ್ಕ್ ಮಹೇಶ್. ತಂಡದ ಮೊತ್ತ 43. ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತಹ 6ನೇ ಓವರ್ನ ಕೊನೆಯ ಎಸೆತ ಬಾಕಿ. ಸ್ಟ್ರೈಕ್ ನಲ್ಲಿ ಮಾರ್ಕ್ ಮಹೇಶ್ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ಏಕದಂತ ತಂಡದ ಬೌಲರ್ಗಳಿಂದ. ಬ್ಯೂಟಿಫುಲ್ ಶಾಟ್, ಫುಲ್ ಶಾಟ್, ಯಾವುದೇ ಅವಕಾಶ ಇಲ್ಲ ಕ್ಷೇತ್ರಕ್ಕೆ ಸಿಗದೆ. 4 ರನ್ಗಳೊಂದಿಗೆ ಮಾರ್ಕ್ ಮಹೇಶ್ ಅವರ ಖಾತೆ ಕೂಡ ಆರಂಭವಾಗ್ತಾ ಇದೆ. ಮೈದಾನದಲ್ಲಿ ಸುಂಟರ ಗಾಳಿಯ ಕೂಡ ಆಗಮನ ಆಗ್ತಾ ಇದೆ. ಖಂಡಿತವೂ ಕೂಡ ಬ್ಯಾಟಿಂಗ್ ನಲ್ಲಿ ಸುಂಟರ ಗಾಳಿ ಅವಶ್ಯಕತೆ ಇದೆ. ಕೊನೆಯ 2 ಓವರ್ನಲ್ಲಿ ಒಂದು ಉತ್ತಮವಾದಂತಹ ಮೊತ್ತವನ್ನು ಕಲೆ ಹಾಕಲೇಬೇಕು ಜೆಎಂ ವಾರಿಯರ್ಸ್ ತಂಡ. ಯಾಕಂದ್ರೆ ಎದುರಾಳಿ ತಂಡದಲ್ಲಿ ಕೂಡ ಬಲಿಷ್ಠವಾದ ಬ್ಯಾಟ್ಸ್ಮನ್ಗಳಂತ ರಾಜಾ ಸಾಲಿಗ್ರಾಮ, ಜಂಗ್ ಶಿವು ಹಾಗೂ ಇನ್ನಿತರ ಹಲವಾರು ಬಲಿಷ್ಠ ಬ್ಯಾಟ್ಸ್ಮನ್ಗಳನ್ನ ಹೊಂದಿದಂತ ತಂಡ ಏಕದಂತ ತಂಡ. ಕೊನೆಯ ಪೆನಾಲ್ಟಿಮೇಟ್ 7ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ ನಲ್ಲಿ ಯಶವಂತ್ ಪವಿಲಿಯನ್ ತುದಿಯಿಂದ. ತಂಡದ ಮೊತ್ತ 47. ಕೊನೆಯ 2 ಓವರ್ನಲ್ಲಿ 25+ ಟಾರ್ಗೆಟ್ ಅನ್ನ ರೀಚ್ ಮಾಡಲೇಬೇಕು. 25 ರನ್ಗಳ ಮೇಲ್ಗಡೆ ಬರಲೇಬೇಕಾಗಿದೆ ಜೆಎಂ ವಾರಿಯರ್ಸ್ ತಂಡಕ್ಕೆ. ಒಂದು ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕಲೇಬೇಕು ಜೆಎಂ ವಾರಿಯರ್ಸ್ ತಂಡದ ದಾಂಡಿಗರು. ಇಂಪ್ಯಾಕ್ಟ್ ಪ್ಲೇಯರ್ ಸರ್ಫ್ರಾಜ್ ಔಟ್, ವಿನೀಶ್ ಇನ್. ಇಂಪ್ಯಾಕ್ಟ್ ಪ್ಲೇಯರ್. ಇತ್ತೀಚಿನ ದಿನಗಳಲ್ಲಿ ತುಂಬಾ ರೂಲ್ಸ್ ಕೂಡ ವಿಶಿಷ್ಟವಾಗಿ ಆವಿಷ್ಕಾರವಾಗ್ತಾ ಇದೆ. ಯಾರ್ಕರ್ ಎಸ್ತ ಎಳೆದು ಬಾರಿಸಲು ಪ್ರಯತ್ನ, ಬಾಟಮ್ ಎಜ್ ಆಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಇಲ್ಲಿಂದ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕಾಗುತ್ತೆ. ಸ್ಪೆಷಲಿ ಮುನೇಂದ್ರ ಹಾಗೂ ಮಾರ್ಕ್ ಮಹೇಶ್ ಅವರಿಗೆ ಇನೋವೇಟಿವ್ ಶಾಟ್ ಪ್ರಯತ್ನ ಮಾಡಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ ಕೊನೆಯ 11 ಎಸೆತಗಳಲ್ಲಿ. ಇಲ್ಲವಾದಲ್ಲಿ ತಂಡ ಸಂಕಷ್ಟದಲ್ಲಿ ಸಿಲುಕಿರಲಿ ಯಾವುದೇ ಅನುಮಾನವಿಲ್ಲ. 70+ ರನ್ಗಳನ್ನ ಕಲೆ ಹಾಕಲೇಬೇಕು. ಯಾಕಂದ್ರೆ 2 ದಿನಗಳಿಂದ ನೋಡ್ತದೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿ ಕನ್ವರ್ಟ್ ಆಗಿದೆ. ಬೌಲರ್ಗಳಿಗೆ ಮಾರಣ ಹೋಮ ಆಗ್ತಾ ಇದೆ ಒಂದು ಮೈದಾನ. ಉತ್ತಮವಾದಂತಹ
ಗುಡ್ ಲೆಂತ್ ಡೆಲಿವರಿ ಕಟ್ ಮಾಡಲು ಪ್ರಯತ್ನ, ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ, ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1ರ 2ನೇ ದಿನದ ಪಂದ್ಯಾವಳಿ ನಡೀತಾ ಇದೆ ಈ ಒಂದು ಗುಂಜೂರು ಅಟಲ್ ಬಿಹಾರಿ ವಾಜಪೇಯಿ ಮೈದಾನದಲ್ಲಿ. ಉತ್ತಮವಂತ ಹೊಡೆತ, ಯಾವುದೇ ಅವಕಾಶ ಇಲ್ಲ ಕ್ಷೇತ್ರ ರಕ್ಷಕರಿಗೆ. ಒನ್ ಬೌನ್ಸ್ ಓವರ್ ದ ರೋಪ್, 4 ರನ್ನುಗಳು. ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕೆಟ್. ಟಿನ್ 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 ಟಿನ್. ಐವತ್ತ 1. ವಾ 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 ವಾಟ್ ಅ ಶಾಟ್, ಫುಲ್ ಶಾಟ್. 6 ರನ್ಗಳಿಗಾಗಿ ಈ ಬಾರಿ ನೇರವಾದಂತ ಹೊಡೆತ, ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬರ್ತಾ ಇದೆ. ಮುನೇಂದ್ರ ಅವರ ಬ್ಯಾಟ್ ನಿಂದ ಅವರ ಚಿಂತರ ತಂಡದ ನಾಯಕನ ಆಟ ಆಡ್ತಾ ಇದ್ದಾರೆ ಇಲ್ಲಿ ಜೆಎಂ ವಾರಿಯರ್ಸ್ ತಂಡದ ಪರವಾಗಿ. ಬೇಕಾದ್ರೆ ಹಿಂದಿನ ಪಂದ್ಯದಲ್ಲಿ ನಾವು ಗಮನಿಸಿದ್ವಿ ಅದನ್ನ. ಮತ್ತೊಂದು ಪುಲ್ ಮಾಡಲು ಪ್ರಯತ್ನ, ಈ ಬಾರಿ ಚುಕ್ಕಿ ಎಸೆತ. 7 ಓವರ್ಗಳ ಮುಕ್ತಾಯಕ್ಕೆ ಜೆಎಂ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 63, 5 ವಿಕೆಟ್ಗಳ ನಷ್ಟಕ್ಕೆ. ಇನ್ನಿಂಗ್ಸ್ ನ ಕೊನೆಯ 6 ಎಸೆತಗಳು ಬಾಕಿ ಇರುವಂತೆ ಕಾದು ನೋಡೋಣ. ಜೆಎಂ ವಾರಿಯರ್ಸ್ ತಂಡದ ಬ್ಯಾಟ್ಸ್ಮನ್ ಗಳಾದಂತ ಮಾರ್ಕ್ ಮಹೇಶ್ ಹಾಗೂ ಮುನೇಂದ್ರ ತಂಡದ ಮೊತ್ತವನ್ನು ಎಲ್ಲಿವರೆಗೂ ತೆಗೆದುಕೊಂಡು ಹೋಗ್ತಾರಂತ. 63 ಆಗಿದೆ ಈಗ. 5 ವಿಕೆಟ್ ಅನ್ನು ಕಳೆದುಕೊಂಡು ಕೊನೆಯ 6 ಎಸೆತಗಳು ಬಾಕಿ. ಬೌಲಿಂಗ್ ನಲ್ಲಿ ಮತ್ತೊಮ್ಮೆ ಕಾಲೇಜ್ ರೋಡ್ ತುದಿಯಿಂದ ಬೌಲರ್ ಸಕ್ಲೇನ್, ಮೊಹಮ್ಮದ್ ಸಕ್ಲೇನ್. ಇವು ಕೂಡ ಒಬ್ಬ ಉತ್ತಮವಾದಂತಹ ಆಲ್ರೌಂಡರ್ ಆಟಗಾರ ಮೊಹಮ್ಮದ್ ಸಕ್ಲೇನ್. ಸ್ಟ್ರೈಕ್ ನಲ್ಲಿ ಮಾರ್ಕ್ ಮಹೇಶ. ಒಂದು ಮತ್ತೊಮ್ಮೆ ಔಟ್ ಸೈಡ್ ಎಡ್ಜ್ ಆಗ್ತಾ ಇದೆ. ಅಲ್ಲಿ ಸ್ಲಿಪ್ ಫೀಲ್ಡರ್ ಕೈಯಲ್ಲಿ ಚೆಂಡು. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 1 ರನ್ಗಳ ತಂಡ ಮೊತ್ತ 64. ಕೊನೆಯ 5 ಎಸೆತಗಳು ಬಾಕಿ. ಸ್ಟ್ರೈಕ್ ನಲ್ಲಿ ಬದಲಾವಣೆ. ಈಗ ಸ್ಟ್ರೈಕ್ ನಲ್ಲಿ ಮುನೇಂದ್ರ, ತಂಡದ ನಾಯಕ ಹಾಗೂ ಸ್ಫೋಟಕ ಬ್ಯಾಟ್ಸ್ಮನ್. ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಸ್ವೀಪರ್ ಕವರ್ 30 ಸರ್ಕಲ್ ಇಂದ ಆಚೆ ಹೋಗಿದ್ದಾರೆ. ಈಗ ಉತ್ತಮವಾದಂತಹ ಎಸೆತ, ಎಳೆದು ಬಾರಿಸಲು ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಎತ್ತ ಚೆಂಡ ಕೇವಲ 1 ರನ್ಗೆ ಮಾತ್ರ ಸೀಮಿತ. ಮೊಹಮ್ಮದ್ ಸಕ್ಲೇನ್ ಅವರಿಂದ ಅತ್ಯಂತ ಕರಾರುವಾಗುವಂತಹ ಬೌಲಿಂಗ್ ಪ್ರದರ್ಶನ ಬರ್ತಾ ಇದೆ ಡೆತ್ ಓವರ್ ನಲ್ಲಿ. ಈ ಬಾರಿ ಮಾರ್ಕ್ ಮಹೇಶ್ ಒಂದು ಬೌಂಡ್ರಿ ಹಾಗೂ ಸಿಕ್ಸರ್ ಹುಡುಕಾಟದಲ್ಲಿ. ಮಾರ್ಕ್ ಮಹೇಶ್ ಕೊನೆಯ 4 ಎಸೆತಗಳು ಬಾಕಿ ಇರುವಂತೆ. ಈ ಬಾರಿ ತುಂಬಾ ಎತ್ತರಕ್ಕೆ ಹೋಗ್ತಾ ಇದೆ ಚೆಂಡು. ಕಾದನುಭುಗ ಕ್ಲಿಯರ್ ಆಗುತ್ತಾ, ಅಲ್ಲಿ ಕ್ಲಿಯರ್ ಆಗ್ತಾ ಇದೆ. 6 ರನ್ನುಗಳು.
ಮತ್ತೊಮ್ಮೆ ಮೊಹಮ್ಮದ್ ಸಕ್ಲೆ 8 ಮಾರ್ಕ್ ಮಹೇಶ. ಮತ್ತೊಂದು ಲೆಫ್ಟ್ ಶಾಟ್, 1 ರನ್, 2 ರನ್ಗಾಗಿ ಓಟ, 2 ರನ್ಗಳು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸಿಲ್ಲಿ ಮಿಸ್ಟೇಕ್ ಫ್ರಮ್ ಮೊಹಮ್ಮದ್ ಸಕ್ಲೇನ. 1 ರನ್ ಔಟ್ ಆಗಬೇಕಿತ್ತು ಅಲ್ಲಿ, ಬಟ್ ಎಲ್ಲೋ ಒಂದು ಬದಿಯಲ್ಲಿ ನಾವೇನು ಸಿಲ್ಲಿ ಮಿಸ್ಟೇಕ್ ಅಂತ ಹೇಳ್ತೇವೆ ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕ್ರಿಕೆಟ್ನಲ್ಲಿ. ಕೊನೆಯ 2 ಎಸೆತಗಳು ಬಾಕಿ. ತಂಡದ ಮೊತ್ತ 73. ಲಾಸ್ಟ್ 2 ಬಾಲ್ ಆಫ್ ದ ಇನ್ನಿಂಗ್ಸ್. ವಾರು ಮತ್ತೆ ಫುಲ್ ಟಾಸ್ ಎಸೆತವನ್ನ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚೆಂಡು, ವಿಕೆಟ್ ಪತನವಾಗ್ತಾ ಇದೆ. ಮಾರ್ಕ್ ಮಹೇಶ್ ವಾಪಸ್ ಪೆವಿಲಿಯನ್ ಹಾದಿಯನ್ನ ಹಿಡಿತಾ ಇದ್ದಾರೆ. 6ನೇ ವಿಕೆಟ್ ಪತನ. ಜೆಎಂ ವಾರಿಯರ್ಸ್ ತಂಡ ಸಂಕಷ್ಟದ ಸ್ಥಿತಿಯಲ್ಲಿ. ಬ್ಯಾಟಿಂಗ್ಗೆ ಬರ್ತಿರುವಂತ ರಾವಣ, ರಣಭೀಕರ, ರಾಕ್ಷಸ, ಏನ್ ಹೇಳ್ತೀರಾ ಸರ್ ಇವರಿಗೆ? ಬಳ್ಳಾರಿ ಯೋಗೇಶ ಎಳೆದು ಬಾರಿಸಲು ಪ್ರಯತ್ನ. ಎಲ್ಲೋ ಒಂದು ಬದಲಿ ನೋಡಿ, 2ನೇ ರನ್ಗಾಗಿ ಪ್ರಯತ್ನ ಪಡ್ತಾರೆ ಬಳ್ಳಾರಿ ಯೋಗೇಶ. ಗಣಿ ದಣಿಗೆ ನಡೆದು ಬಂದಂತ ಬಳ್ಳಾರಿ ಯೋಗೇಶ. ಸಿಕ್ಕಿದ್ದು ಕೇವಲ 1 ಎಸೆತ ಸರ್. ಇಲ್ಲವಾದರೆ ಈ ರಾಕ್ಷಸನಿಗೆ ಏನಾದ್ರು ಮೊದಲೇ ಬ್ಯಾಟಿಂಗ್ ಕಳಿಸಿದೆ ಆದಲ್ಲಿ ದೊಡ್ಡ ಮೊತ್ತ ಕಲೆ ಹಾಕುವರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಬಳ್ಳಾರಿ ಯೋಗೇಶ.
75 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ಟೀಮ್ ಏಕದಂತ ಆರಂಭಿಕ ಸರದಿ ಆಟಗಾರ ಅಂಕಣ ಎಂಟನ್ನ ಕಾಣ್ತಾ ಇದ್ದಾರೆ. ಒಂದೆಡೆ ಶಿವ ಮತ್ತು ರಿಯಾಜ್ ದಾವಣಗೆರೆ ಅಂಕಣ ಎಂಟನ್ನ ಪಡ್ಕೊಳ್ತಾ ಇದ್ದಾರೆ. 75 ಟಾರ್ಗೆಟ್ ಸಂಖ್ಯೆ ಅದೇ ರೀತಿ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಜೆ ವಾರಿಯರ್ಸ್ ಆರಂಭಿಕ ಹಂತದಲ್ಲಿ ಒಂದು ಟಾಸ್ ಪರಾಜಯವನ್ನು ಕಂಡರೂ ಕೂಡ 74 ಓಟವನ್ನು ದಾಖಲಿಸಿದ್ದಾರೆ. ಅದ್ಯಾವ ಎಸ್ಗಾರರನ್ನ ಮೊದಲ ವರ್ಗಾಗಿ ಪರಿಚಯಿಸಿ ನೋಡಬೇಕಾಗಿದೆ ಕೂಡ. ವ್ಯವಸ್ಥಿತ 5 ದಿನ ಹಗಲು ರಾತ್ರಿಯ ಪಂದ್ಯಾಕೂಟ ಒಟ್ಟು 8 ತಂಡಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದೆ. ಕೆವಿಆರ್ ಸಂಸ್ಥೆ ಮೊಟ್ಟ ಮೊದಲ ಬಾರಿ ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನ ನಡೆಸುವಂತಹ ಉದ್ದೇಶದ ಮುಖಾಂತರವಾಗಿ ದಾಖಲೆ ಶ್ರೀಮತಿಗೆ ಪಂದ್ಯಾಕೂಟವನ್ನು ಈ ಭಾಗದಲ್ಲಿ ನಿನ್ನೆ ದಿನ ಶುಭಾರಂಭಿಸಿದ್ದಾರೆ. 2ನೇ ದಿನ ಪಂದ್ಯಾಟಗಳು ಇಲ್ಲಿ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ ಕೂಡ. ಶಿವ ಮತ್ತು ರಿಯಾಜ್ ಆರಂಭಿಕ ಸರದಿ ಆಟಗಾರಿತ ಮೊದಲವರೆಗಾಗಿ ಆರಂಭಿಕ ವರ್ಗಾಗಿ ಭಾಗದಲ್ಲಿ ತನ್ನದಾದ ಯಶಸ್ಸನ್ನು ಕಂಡಿರ್ತಕ್ಕಂಥ KSPL ಸೀಸನ್ 2 ನ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ಕಂಡಿರ್ತಕ್ಕಂಥವರು ಪೇಟಿಎಂ ಮಂಜು ಅವರನ್ನು ಪರಿಚಯಿಸುವಂತ ಪ್ರಯತ್ನ ಒಂದೆಡೆ ಜೆಎಂ ವಾರಿಯರ್ಸ್ ಮಾಡುತ್ತಾ ಇದೆ. ಶಿವ ಸ್ಟ್ರೈಕ್ ಅಲ್ಲಿ ಇಲ್ಲಿ 2ನೇ ಸೆಷನ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಎಸಕ್ಕಾಗಿ 75 ಟಾರ್ಗೆಟ್ ಸಂಖ್ಯೆಯನ್ನು ಬಿಟ್ಕೊಟ್ಟಿದ್ದಾರೆ. ಎಸ್ಗಾರ್ ಪಂದ್ಯಾಟವನ್ನು ಉಳಿಸಿಕೊಳ್ತಾ ನೋಡಬೇಕಾಗಿದೆ. ಜೆಎಂ ವಾರಿಯರ್ಸ್ ವರ್ಸಸ್ ಟೀಮ್ ಏಕದಂತೆ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಶಿವಗದ ಮೊದಲ ಚೆಂಡು ಬಹಳ ಶುದ್ಧ ಬರುತ್ತೆ. ಹೊರತೈತ ಶಿವದಾನ ಮುಖಾಂತರವಾಗಿ ಬಹಳ ಶುದ್ಧ ಮತ್ತೆ ಸಿಕ್ಸರ್ ಆರಂಭಿಕ ಚೆಂಡಿಗೆ ಶಿವ ದಾಖಲಿಸಿದ್ರು. ಶಿವ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಸಿಕ್ಸರ್ ಇದ್ದಾರೆ. ಮತ್ತೆರಡನೆಯ ಬಾರಿ ಮತ್ತೊಂದು ಸಫಲ ಪ್ರಯತ್ನಗಳು ಸಾಗ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಳತಗಳು ಬರುತ್ತಾ ಇಲ್ಲ. ರಿಟರ್ನ್ ಕ್ಯಾಚ್ ಪೇಟಿಎಂ ಮಂಜ ಪಡ್ಕೊಂಡ್ರು. ಇಲ್ಲಿ ಆರಂಭಿಕ ಹೊತ್ತರಿತ ಆಘಾತವನ್ನು ಕಾಣುತ್ತಾ ಇದೆ. ಶಿವ ವಾಪಸ್ ಆಗ್ತಾ ಇದ್ದಾರೆ. ಪೇಟಿಎಂ ಮಂಜ ದಾಖಲಿಸಿರುವ ಮೊದಲ ಚೆಂಡಿಗೆ ಸಿಕ್ಸರ್ ಬಿಟ್ಕೊಟ್ರು ಕೂಡ 2ನೇ ಚೆಂಡಿತ ಆರಂಭಿಕ ಒಂದು ಯಶಸ್ಸಿನಲ್ಲಿ ಪೇಟಿಎಂ ಮಂಜ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾರಕ್ಕೆ ಮೊದಲ ವಿಕೆಟ್ಸ್ ಪತನವಾಗ್ತಾ ಇದೆ. ಆಟಗಾರ ರಾಜಾ ಸಾಲಿಗ್ರಾಮ ಅಂಕಣ 8 ಪಡ್ಕೊಳ್ತಾ ಇದ್ದಾರೆ. ರಾಜ್ಯ ಅಲ್ಲದೆ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಆಡಿರ್ತಕ್ಕಂಥ ಉಡುಪಿ ಪರಿಸರದ ಆಟಗಾರ 6ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಏನಿರ್ತಕ್ಕಂಥ 4 ಚೆಂಡುಗಳನ್ನು ಯಾವ ರೀತಿ ಪೇಟಿಎಂ ಮಂಜ ಮುಕ್ತಾಯವನ್ನು ಮಾಡಿಕೊಳ್ತಾರೆ ನೋಡಬೇಕಾಗಿದೆ. ರಾಜ ಗೆಲ್ಸತಕ್ಕಂಥ 3ನೆಯ ಚೆಂಡು ಟಾಪ್ ಏಜ್ ಆಗ್ತದೆ. ಸುಲಭ ಸಾಧದ ಕ್ಯಾಚ್ ಅನ್ನ ಪವನ್ ರೆಡ್ಡಿ ಅವರು ಪಡ್ಕೊಳ್ತಾರೆ. ಹೊತ್ತರಿ ಆಘಾತವನ್ನು ಕಾಣುತ್ತಾ ಇದೆ. ಇಲ್ಲಿ ಬೇಸಿನ ಆಟಗಾರನ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಟೀಮ್ ಏಕದಂತ. ಆರಂಭಿಕ ಹಂತದ ಶಿವ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ತಂಡ ರಾಜ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ.
ವಿಕೆಟ್ಸ್ ಅನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದ್ದ ಪೇಟಿಎಂ ಮಂಜ ಅವರಿಗೆ ಇದೆ. ಅದೇ ಯಾವ ರೀತಿ ಯಶಸ್ಸನ್ನ ಕಾಣುತ್ತಾರೆ ನೋಡಬೇಕಾಗಿದೆ. 6-2 ಪ್ರಮುಖ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಈ ಹಂತದಲ್ಲಿ ಪೇಟಿಎಂ ಮಂಜ ಯಶಸ್ಸನ್ನ ಕಂಡ್ರೆ ಔಟ್ ಬಾಲ್ ಕ್ರಿಕೆಟ್ ಪಂದ್ಯ ಕೂಡ ಮೊದಲ ಎಸ್ಗಾರನ ಪಟ್ಟಿಯಲ್ಲಿ ಸೇರ್ತಾರೆ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನ ಪಡ್ಕೊಳ್ಳುವಂತಹ ಎಸ್ಗಾರ ವಿಭಾಗದಲ್ಲಿ ಅದೇ ಯಾವ ರೀತಿ ಯಶಸ್ಸನ್ನ ಮಂಜು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ನಡುವೆ ಬಹಳಷ್ಟು ತಮ್ಮದ ಚೆಂಡನ್ನ ಪೇಟಿಎಂ ಮಂಜ ದಾಖಲಿಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆರಂಭಕ್ಕೆ 2 ಪ್ರಮುಖ ವಿಕೆಟ್ಸ್ ಅನ್ನ ಟೀಮ್ ಏಕದಂತ ಕಳ್ಕೊಳ್ತಾ ಇದೆ. ಮೊದಲ ಹಂತದ ಶಿವ ರೂಪದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ತಂಡ ಆ ಬಳಿಕ ರಾಜ ಸಾಲಿಗ್ರಾಮ ರೂಪದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಐದನೆಯ ಚೆಂಡು ನಡುವೆ ಮತ್ತೆ ಓಟಗಳು ಬರುತ್ತಲಿದ್ದ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕೊನೆ ಒಂದಷ್ಟು ಬಾಕಿ ಉಳಿತಾದೆ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ. ಮಿಥುನ್ ಜಾಧವ್ ಸ್ಟ್ರೈಕ್ ಅಲ್ಲಿದ್ದಾರೆ. ಮಂಜು ಕೊನೆ ಬಾರಿ 96 ಸ್ಥಗಿತವನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ಮಿಥುನ್ ಜಾಧವ್ ದಾಖಲಿಸಬಲ್ಲ ಹೊರತವನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮಿಥುನ್ ಜಾಧವ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ ಆರಂಭಿಕ ಓವರ್ ಮೊದಲ 6 ಚೆಂಡುಗಳನ್ನು ಪೇಟಿಎಂ ಮಂಜ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. 7 ಓಟಗಳಿಗೆ ಅವಕಾಶ ಮಾಡಿಕೊಟ್ಟದ ಬೌಲರ್ ಪ್ರಮುಖ 2 ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ ಕೂಡ. ಅಂತಿಮ ಹಂತದ 42 ಸಹ 68 ಓಟಗಳ ಅವಶ್ಯಕತೆ. ಎರಡನೇ ಮೊದಲ ಸಾಕಾಗಿ ಜಯಂತ್ ಸರ್ಕ ಭಾಗದಲ್ಲಿ ಮಿಥುನ್ ಜಾಧವ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೇ ಮೊದಲ ಚೆಂಡು ಕ್ಷಣ ಕಾಲ ಗಾಳಿನ ತೇಲ್ತದೆ. ಬಹಳ ಬರುತ್ತೆ ಹೊಳತ ಮಿಥುನ್ ಜಾಧವ್ ಮುಖಾಂತರವಾಗಿತ್ತ ಬೌಂಡ್ರಿ ದಾಖಲಾತನ ಕಾಣುತ್ತದೆ. 1 ಬೌನ್ಸ್ ಬೌಂಡ್ರಿ ದಾಖಲಿಸಿದ್ರು. 4 ಓಟಗಳ ಸೇರ್ 11 ಓಟವನ್ನು ತಲುಪ್ತಾ ಇದೆ. 75ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇರತಕ್ಕಂಥ ತಂಡ. ಮಿಥುನ್ ಜಾಧವ್ ಈಗಾಗಲೇ ಬೌಂಡ್ರಿ ದಾಖಲಿಸಿದ್ದಾರೆ. ಮತ್ತೆರಡನೆಯ ಬಾರಿ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಚೆನ್ನನ್ನ ತಿರುಗಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. JM ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಬೌಲರ್ಸ್ಗಳು ಒಂದೆಡೆ ಈ ರೀತಿಯ ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿ ಇದ್ದಾರೆ. ಅದೇ ಯಾವ ರೀತಿ ಬೌಲರ್ಸ್ಗಳು ಎಷ್ಟನ್ನು ಕಾಣುತ್ತಾ ನೋಡಬೇಕಾಗಿದೆ.
ಜಯ ಹೆಸರಗದ ಮೂರನೆಯ ಚೆಂಡು ಮತ್ತೆ ಓಟುಗಳು ಬರುತ್ತಾರೆ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಾಡೆ. ಎರಡರ ಮೊದಲ ಸಾಲ ಇತ್ತ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಬಳಿಕದ 2 ಮತ್ತು ಮೂರನೆಯ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ರು. ಮತ್ತೆ 4ನೆಯ ಬಾರಿ ಕ್ಷೇತ್ರ ರಕ್ಷಣೆ ದಾಖಲಾತಿ ಕಾಣ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ. ಯಾವುದೇ ಹಂತದಲ್ಲಿ ಸಿಕ್ಸರ್ ಬೌಂಡ್ರಿನ ದಾಖಲಿಸಬಲ್ಲಂತ ಅನುಭವಿ ಆಟಗಾರ ಅಂಕಗಳು ಬರೆದಿದ್ದಾರೆ. ಒಂದು ದಾವಣಗೆರೆ ರಿಯಾಜ್ ಮತ್ತು ಮಿಥುನ್ ಜಾಧವ್ ಜೊತೆ ಆಟ ಮುಂದುವರಿ ಗಾದಿಯನ್ನು ಕಾಣ್ತಾ ಇದೆ ಕೂಡ. 11ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 4 ಚೆಂಡುಗಳು ಮುಕ್ತಾಯವನ್ನು ಕಂಡಿದ್ದಾವೆ. ಐದನೆಯ ಚೆಂಡು ನಮಗೆ ಮತ್ತೆ ನೋಬಾಲ್ ಸ್ಟಾನ್ಗೆ ಬೀಳ್ತಾ ಇದೆ. ಬಹಳ ಶುತಮರತೆ ಹೊರತನ್ನು ದಾಖಲಿಸಿದ್ರು ಮಿಥುನ್ ಜಾಧವ್. ಈ ಓವರ್ ನಲ್ಲಿ ಮತ್ತೆ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ ಲೆಫ್ಟ್ ಆಟಗಾರ. 4 ಓಟಗಳ ಯಶಸ್ಸನ್ನ ಕಾಣುತ್ತಾ ಇದ್ದಾರೆ. ಹದಿನೈದು ಓಟವನ್ನು ತಲುಪ್ತಾ ಇದೆ. 60 ಓಟಗಳು ಬರಬೇಕಾಗಿದೆ. ಏನಿರ್ತಕ್ಕಂಥ 37 ಚೆಂಡುಗಳಲ್ಲಿ ಜಯ ದೇಶದ ಅಂತಿಮ ಚೆಂಡು ಬಹಳಷ್ಟು ಬರುತ್ತೆ. ಹೊರತ ಮಿಥುನ್ ಜಾಧವ್ ಮುಖಾಂತರವಾಗಿತ್ತ ಬಹಳಷ್ಟು ತಮ್ಮದ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಈ ಓವರ್ ಅಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶ ಮಾಡಿಕೊಟ್ರಿ ಈತ. 2ನೇ ಓವರ್ ಮುಕ್ತಾಯ. ಟೀಮ್ ಏಕದಂತ ಈತ 21 ಓಟವನ್ನು ತಲುಪ್ತಾ ಇದೆ. ಅಂತಿಮ 36 ಎಸ 54 ಓಟಗಳ ಅವಶ್ಯಕತೆ. ಮೂವತ್ತಾರು ಚೆಂಡುಗಳಲ್ಲಿ ಜಯ ಮಾರಿಯಸ್ ಈಗಾಗಲೇ 2 ಮಂದಿ ಬೌಲರ್ಸ್ಗಳು 2 ಓವರ್ ಅನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ 2 ವಿಕೆಟ್ಸ್ ಅನ್ನು ಶಿವ ಮತ್ತು ರಾಜ ಸಾಲಿಗ್ರಾಮ ರೂಪದಲ್ಲಿ ಕಳ್ಕೊಂಡ್ರು ಕೂಡ ಇಲ್ಲಿ ಮಿಥುನ್ ಜಾಧವ್ ಆಟ ಕೈ ಹಿಡಿತಾ ಇದೆ. ಅದೇ ಯಾವ ರೀತಿ ಯಶಸ್ಸನ್ನು ಕಾಣ್ತಾರೆ ನೋಡಬೇಕಾಗಿದೆ. ಪೇಟೆ ಮಂಜ ಇಲ್ಲಿ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಓವರಲ್ಲಿ 6 ಚೆಂಡುಗಳು 2 ಯಶಸ್ಸನ್ನು ಕಾಣುತ್ತೆ ಯಶಸ್ವಿ ಬೌಲರ್. ಮೂರನೆಯವರ ಮೊದಲ ಚೆಂಡು ಹೊರ ತಿರುವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. ಓಟಗಳು ಬರುತ್ತಾ ಇಲ್ಲ. ಬಹಳಷ್ಟು ತಮ್ಮದ ಚೆಂಡನ ಮಂಜು ದಾಖಲಿಸ್ತಾರೆ. ಅಂತಿಮ ಹಂತದಲ್ಲಿ 3rd ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. 1 ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ ತಂಡ ಮೊತ್ತವೂ ಕೂಡ.
23 ಊಟವನ್ನು ತಲುಪ್ತಾ ಇದೆ. ಇದಾದ ಬಳಿಕ ಟ್ರೋಫಿ ಫೈಟರ್ಸ್ ಮತ್ತು ಬಾಬುಲನ್ ಪಂದ್ಯಾಟವನ್ನು ಆಡ್ತಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಹೋರಾಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಾಡೆ. ಜೆಎಂ ವಾರಿಯರ್ಸ್ ಪರವಾಗಿ ಎರಡನೆಯ ವೈಯಕ್ತಿಕ ಓವರನ್ನು ಪೇಟಿಎಂ ಮಂಜ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಓವರ್ನ 6 ಚೆಂಡುಗಳನ್ನು ಬಹಳಷ್ಟು ತಮ್ಮದೇ ಮುಕ್ತಾಯವನ್ನು ಮಾಡಿಕೊಟ್ಟಂತ ಬೌಲರ್ ಈತ 3 ರನ್ನಲ್ಲಿ ಬಹಳಷ್ಟು ತಮ್ಮದೇ ಒಂದು ಎಸ್ತವನ್ನು ಈಗ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈತ ಮತ್ತೆರಡನೆಯ ಬಾರಿ ರಿಯಾಜ್ ಸ್ಟ್ರೈಕ್ ಆಡಿದ್ದಾರೆ. ಎರಡನೆಯ ಚೆಂಡು ಮತ್ತೆ ಓಟಗಳು ಬರುತ್ತಾರೆ. ಡಾಟ್ ಬಾಲ್ಗಳ ಸೇರ್ಪಾಡೆ. ಜೆಎಂ ವಾರಿಯರ್ಸ್ ಈ ಪಂದ್ಯವನ್ನು ಜಯಿಸಬೇಕು. ರೀತಿಯ ಡಾಟ್ ಬಾಲ್ಗಳು ಬರಲೇಬೇಕಾಗಿದೆ. ಆ ನಿಟ್ಟಿನ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ 23ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 2 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಕೂಡ. ರಿಯಾಜ್ಗೆ ಸೇರಿದ 3ನೆಯ ಚೆಂಡು ಮತ್ತೆ ರಿಯಾಜ್ ಓಟವನ್ನು ದಾಖಲಿಸ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. 33 ಚೆಂಡುಗಳು ಬಾಕಿ ಉಳಿತಾ ಇದೆ. 52 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 75 ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಸ್ ಮಾಡುತ್ತದೆ ಟೀಮ್ ಏಕದಂತ ವಿರುದ್ಧವಾಗಿ ಜೆಎಂ ವಾರಿಯರ್ಸ್ ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇದೆ. ಮಂಜು ಹೆಸರಗದ 4ನೆಯ ಚೆಂಡು ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ನೆಗೆತವನ್ನು ನೀಡುತ್ತಾರೆ. ಮತ್ತೆ ಬಾಲ್ ಸೇರ್ಪಾಡೆ. ಮಂಜು ಓಟವನ್ನು ಬಿಟ್ಕೊಡ್ತಾ ಇಲ್ಲ. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಆರಂಭಿಕ ಹಂತದ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕ 4 ಸುಂದರತೆ ಚೆಂಡನ್ನು ಮುಕ್ತಾಯವನ್ನು ಮಾಡಿಕೊಟ್ಟಿದ್ದಾರೆ. 2 ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಐದನೆಯ ಚೆಂಡು ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಸುಂದರತೆ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. 3ನೇ ನಿರಾಕರ ಬಳಿ ಮೊರೆ ಹೋಗ್ತಾ ಇದ್ದಾರೆ ಕೂಡ. ಇಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಅದೇ ಯಾವ ರೀತಿಯ ಸೂಚನೆ ರವಾನಿಸ್ತಾರೆ ನೋಡಬೇಕಾಗಿದೆ ಕೂಡ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಗೋಟದ ಬಹಳಷ್ಟು ತಮ್ಮದೇ ಹೊಳತ ರಿಯಾಜ್ ಇವಾಗ ಯಶಸ್ಸನ್ನು ಕಂಡ್ರು. ಇಲ್ಲಿ 4 ಓಟಗಳ ಸೇರ್ಪಡೆಯಲ್ಲಿ ಬೌಂಡ್ರಿ ರಿಯಾಜ್ ದಾಖಲಿಸಿದ್ದಾರೆ. ಇಲ್ಲಿ 3ನೆಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಮುಕ್ತಾಯದ 3 ಓವರ್ಗಳಲ್ಲಿ ಟೀಮ್ ಏಕದಂತ 27ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 30 ಚೆಂಡುಗಳು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 48 ಓಟಗಳು ಬರಬೇಕಾಗಿದೆ. 30ಕ್ಕೆ 48 ಓಟದ ಅವಶ್ಯಕತೆ. ಜೆಎಂ ವಾರಿಯರ್ಸ್ ಸದಾ ವ್ಯವಸ್ಥೆಯನ್ನು ಪರಿಚಯಿಸಿ ನೋಡಬೇಕಾಗಿದೆ. ಈಗಾಗಲೇ ಪೇಟಿಎಂ ಮಂಜಂದಡೆ ವೈಯಕ್ತಿಕ 2 ಓವರ್ಗಳನ್ನು ಮುಕ್ತಾಯವನ್ನು ಮಾಡಿಕೊಟ್ರು. ಈತ ಅದ್ಯಾವ ಎಸ್ಗಾರನ್ನು ಪರಿಚಯಿಸಿ ನೋಡಬೇಕಾಗಿದೆ. ಮಾರ್ಕ್ ಮಹೇಶ್ ಅವರನ್ನು ಪರಿಚಯಿಸುವಂತ ಪ್ರಯತ್ನಗಳು ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ.
ನಾಲ್ಕರವರೆಗಾಗಿ ಮಾರ್ಕ್ ಚೆಂಡನಲ್ಲಿ ಪಡ್ಕೊಳ್ತಾ ಇದ್ದಾರೆ. 30ಕ್ಕೆ 48 ಓಟುಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಆರಂಭಿಕ ಸರದಿ ಆಟಗಾರ ರಿಯಾಜ್ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ ಕೂಡ. 2 ಓವರ್ನಲ್ಲಿ ಬಹಳ ಶುದ್ಧ ಮತ್ತೆ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಮಿಥುನ್ ಜಾಧವ್ ಒಂದೆರಡು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮಾರ್ಕೆಟ್ ಸರ್ಕ ಭಾಗದಲ್ಲಿ 4 ಮೊದಲ ಚೆಂಡಿಗಾಗಿ ಮಾರ್ಕ್ ಹೆಸರತಕ್ಕಂಥ 4 ಮೊದಲ ಚೆಂಡು ಇದ್ದ ಓಟುಗಳು ಬರಿತಾ ಇಲ್ಲ. ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಮುಕ್ತಾಯವನ್ನು ಮಾಡಿಕೊಟ್ರು. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. ಲೆಫ್ಟಿ ಆಟಗಾರ ಮಿಥುನ್ ಜಾಧವ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. 27ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಐದು ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೂಡ. ಇದಾದ ಬಳಿಕ ಬಾಬು ವಿಲನ್ ಮತ್ತು ಟ್ರೋಫಿ ಫೈಟರ್ಸ್ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಎರಡು ತಂಡದ ಆಟಗಾರ ಸಿದ್ಧತೆಯಲ್ಲಿ ಇರಿ ಎನ್ನುವಂತ ಸೂಚನೆ ಮೊದಲಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಮಾರ್ಕ್ ಹೆಸರ ಎರಡನೇ ಚೆಂಡು ಬಿರುಸಿನ ಹೊಡೆತದ ಅಗಸಲ ಫಲತಗಳ ನಡುವೆ ಕ್ಷೇತ್ರ ಕ್ಷಣ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಲೆಫ್ಟಿ ಆಟಗಾರ ಮಿಥುನ್ ಜಾಧವ್ ದಾಳ ಮುಖಾಂತರ ಬೌಂಡ್ರಿ ಎಲ್ಲಿ ಮಿಡುವಿಕೆಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ತಳ ಮತ್ತೆ ಮುಕ್ತಾಯವನ್ನು ಮಾಡಿಕೊಟ್ರು. 2 ಸೈನ್ ಕೂಡ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. 75 ಟಾರ್ಗೆಟ್ ಸಂಖ್ಯೆ ಟೀಮ್ ಏಕದಂತ ಇಲ್ಲಿ ಚೇಸ್ ಮಾಡ್ತಾ ಇದೆ ಜಯಕ್ಕಾಗಿ. ಐದನೆಯ ಚೆಂಡು ಮತ್ತೆ ಮಿಥುನ್ ಜಾಧವ್ ಬೀಸಬಲ್ಲ ಪ್ರಯತ್ನವನ್ನು ಕಾಣ್ತಾರೆ. ಮತ್ತೆ ಹೊಡೆತಗಳು ಬರ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದೆ. ಒಂದಷ್ಟು ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮಿಥುನ್ ಜಾಧವ್ ಸ್ಟ್ರೈಕ್ ಅಲ್ಲಿ ಮಾರುಕ್ ಮಹೇಶ್ ಕೊನೆಯ ಬಾರಿ. ಅಂತಿಮ ಜನ ಬಹಳ ಶುದ್ಧ ಬರುತ್ತೆ. ಹೊಲದ ಮಿಥುನ್ ಜಾಧವ್ ದಾಣ ಮುಖಾಂತರ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಾಡೆ. ಇಲ್ಲಿ 4ನೇ ಓವರ್ ಇಲ್ಲಿ ಮಾರ್ಕ್ ಮುಕ್ತಾಯವನ್ನು ಮಾಡಿಕೊಟ್ರು. ತಳ ಮತ್ತು 37 ಓಟವನ್ನು ಅಂತಿಮ 24ಕ್ಕೆ 38 ಓಟಗಳ ಅವಶ್ಯಕತೆ. 4 ಓವರ್ಗಳ ಮುಕ್ತಾಯದ ಬಳಿಕ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ಅಬ್ಬಾಸ್ ಬಬ್ಲು, ಗೌರಿ ಬಿದನೂರು ಇವರನ್ನು ಬಹಳಷ್ಟು ಅಭಿಮಾನದಿಂದ ನಾವು ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ.
38 ಅವಶ್ಯಕತೆ ಇದೆ. 24-38, 24-38. ಇಲ್ಲಿ ಏಕಾಗಿ ಹೋರಾಟ ನಡೆಸ್ತಾ ಇರ್ತಕ್ಕಂಥ ಮಿಥುನ್ ಜಾಧವ್ 15 ಎಸೆತಗಳಲ್ಲಿ 25 ಓಟವನ್ನು ದಾಖಲಿಸಿದ್ದಾರೆ. ರಿಯಾಜ್ ಇಲ್ಲಿ ಆಂಕರ್ ರೋಲ್ ಅನ್ನು ಪ್ಲೇ ಮಾಡ್ತಾ ಇದ್ದಾರೆ. ಎಸ್ಗಾರ್ ಕೆ ಭಾಗದಲ್ಲಿ ಜಯಂತ್, ರಿಯಾಜ್ ಆನ್ ಸ್ಟ್ರೈಕ್. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ರಿಯಾಜ್ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. ಒಂದು ದೊಡ್ಡದ ಹೆಚ್ಚುವರಿ, ತಂಡದ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಬಿರುಸಿನ ಆಟವನ್ನು ಆಡ್ತಾ ಇರ್ತಕ್ಕಂಥ ಮಿಥುನ್ ಜಾಧವ್ 2 ಸಿಕ್ಸರ್ 3 ಬೌಂಡ್ರಿಯ ಸಮೇತವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 23 ಚೆಂಡುಗಳ ಮುಂದೆ ಜಯಕ್ಕಾಗಿ 37 ಓಟಗಳ ಅವಶ್ಯಕತೆ ಇದೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಡೆದಿದ್ದ 3ನೇ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲೆಫ್ಟಿ ರೈಟಿ ಕಾಂಬಿನೇಷನ್ ಅನ್ನು ಬಳಸ್ತಾ ಇರ್ತಕ್ಕಂಥ ಟೀಮ್ ಏಕದಂತ. ಮೊದಲ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ ಗಳ ತಂಡ ಏಕದಂತ ಮೊದಲ ಪಂದ್ಯವನ್ನು ಜಯಿಸಿ 2ನೇ ಜಯಕ್ಕಾಗಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್, ಡೀಪ್ ಪಾಯಿಂಟ್ ಭಾಗದಲ್ಲಿ ಬೌಂಡ್ರಿಯನ್ನ ಮಿಥುನ್ ಜಾಧವ್ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಮಿಥುನ್ ಜಾಧವ್ 16 ಚೆಂಡುಗಳಲ್ಲಿ 29 ಓಟವನ್ನ ತಂಡಕ್ಕಾಗಿ ದಾಖಲಿಸಿದ್ದಾರೆ. ಉಳಿದ 22 ಎಸೆತ ಜಯಕ್ಕಾಗಿ 33 ಓಟದ ಅವಶ್ಯಕತೆ ಇದೆ. ಕೆವಿಆರ್ ಸಂಸ್ಥೆ ಮೊದಲ ಬಾರಿಗೆ ಒಂದು ಬೃಹತ್ ಮೊತ್ತದ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಎನ್ನುವಂತ ರೂಪದಲ್ಲಿ ಪಂದ್ಯಾಕೂಟವನ್ನ ಆಯೋಜಿಸ್ತಾ ಇದೆ. ಬಹಳಷ್ಟು ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಡೆದಿದ್ರು ಕೂಡ ಒಂದು ವಿಶಿಷ್ಟ ಶೈಲಿಯ ಒಂದು ರಿಯಲ್ ಬಿಡ್ಡಿಂಗ್ ರೂಪದಲ್ಲಿ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ 6 ಲಕ್ಷ ರೂಪಾಯಿಗಳ ಒಂದು ನಗದಿನ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ ಕೂಡ. ಮತ್ತೆ ಜಯಂತ್ ಟು ಮಿಥುನ್ ಜಾಧವ್. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3 ಚೆಂಡುಗಳು ಮುಕ್ತಾಯವಾಗ್ತಾ ಇದೆ 5ನೇ ಓವರ್ ಚಾಲ್ತಿಯಲ್ಲಿ. ಇದಾಗಲೇ 5 ಓಟವನ್ನ 5ನೇ ಓವರ್ ಚಾಲ್ತಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ ಮೊದಲ 3 ಚೆಂಡುಗಳ ಮುಕ್ತಾಯದ ಅಂಚಿನಲ್ಲಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ನೀಡ್ತಾ ಇಲ್ಲ ಜಯಂತ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ 20ಕ್ಕೆ 33, 20-33. ಬಿರೋಸಿನ ಹೊಡೆತ, ಕ್ಲಾಸಿಕ್ ಶಾಟ್ ಬಾರಿ ಔಟ್ ಆಫ್ ದ ಪಾರ್ಕ್. ಷಟ್ಕ ಸಿಕ್ಸರ್, 6 ಓಟಗಳ ಸೇರ್ಪಡೆ. ಕನಿಷ್ಠ ಮೊತ್ತವನ್ನ ಉಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಟೀಮ್ ಏಕದಂತ ತಂಡದ ವಿರುದ್ಧವಾಗಿ ಜೆಎಂ ವಾರಿಯರ್ಸ್ ಇಲ್ಲಿ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಜೆಎಂ ವಾರಿಯರ್ಸ್ 19ಕ್ಕೆ 27, 19-27. ಬಾರಿ ಜಯಂತ್ ದಷ್ಟು ಮೈಂಡ್ ಗೇಮ್ಸ್ ನಡೀತಾ ಇದೆ. 11 ಓಟಗಳಿಗೆ ಇದಾಗಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸತತ 2ನೇ ಬಾರಿ ಶಾಟ್ ಚೆಕ್ ಮಾಡ್ತಾ ಇದ್ದಾರೆ.
19-27 ಅವಶ್ಯಕತೆ ಇದೆ. 19-27. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಲ್ಲಿ ಹೈಟ್ ಶಾರ್ಟ್ ರೈಸಿಂಗ್ ಡೆಲಿವರಿ ವೈಡ್ ಚೆಕ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶಾರ್ಟ್ ರೈಸಿಂಗ್ ಡೆಲಿವರಿ ದಾಂಡಿಗನ ಶಿರದ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. $49 for 2. ಕಟ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ್ಕೋತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 49 49 for 2. 18 ಎಸೆತ ಜಯಕ್ಕಾಗಿ 26 ಓಟದ ಅವಶ್ಯಕತೆ ಇದೆ. 18-26. ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಜೆಎಂ ವಾರಿಯರ್ಸ್ ತಂಡಕ್ಕೆ. ಜೊತೆಗೆ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ಇವಾಗ ವಿಕೆಟ್ಸ್ ಅನ್ನ ಪಡೆದ್ರೆ ಮಾತ್ರ ಈ ಪಂದ್ಯದಲ್ಲಿ ವಾಪಸಾತಿ ಮಾಡುವಂತ ಅವಕಾಶವನ್ನ ಗಿಟ್ಟಿಸಿಕೊಳ್ಳುತ್ತೆ ಜೆಎಂ ವಾರಿಯರ್ಸ್. ಸದ್ಯ ರಿಯಾಜ್ ಮತ್ತು ಮಿಥುನ್ ಜಾಧವ್ ಇಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. 18-26. ಮಾರ್ಕ್ 2 ರಿಯಾಜ್. ಓ ಮೈ ಗುಡ್ನೆಸ್, ವಾಟ್ ಎ ಬಾಲ್. ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಇದೇ ರೀತಿಯ ಡಾಟ್ ಬಾಲ್ಗಳ ಅವಶ್ಯಕತೆ ಇದೆ ಜೆಎಂ ವಾರಿಯರ್ಸ್ ತಂಡಕ್ಕೆ. 6ನೇ ಓವರ್ ಚಾಲ್ತಿಯ ಮೊದಲ ಚೆಂಡು. ಮಾರ್ಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಲೋ ಓವರ್ ಆಗಿ ಬೀಳ್ತಾ ಇದೆ. ಗತಿ ಪರಿಮಿತಿ, ಪೇಸ್ ವೇರಿಯೇಷನ್ ಮಾಡುವಂತ ಒಂದು ಪ್ರಯತ್ನ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸಂಖ್ಯಾಂಶಗಳ ಪಟ್ಟಿಯನ್ನು ಕಂಡುಕೋತಾ ಇದೆ.
ಡಬಲ್ ಮೈಂಡೆಡ್ ಶಾಟ್ ಅಲ್ಲಿ ಸಿಂಗಲ್ ಪಡ್ಕೊಳ್ಳೋದು ಅಥವಾ ಬೌಂಡ್ರಿನ ದಾಖಲಿಸೋದು ಎನ್ನುವಂತ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ರಿಯಾಜ್. ತೀರಾ ಔಟ್ಸೈಡ್ ಆಫ್ ಸಿಕ್ಸ್ ಶಾರ್ಟ್ ರೈಸಿಂಗ್ ಡಿಲವರಿ ಡೀಪ್ ಕವರ್ಸ್ ಭಾಗದಲ್ಲಿ ಬೌಂಡ್ರಿ 4 ಓಟದ ಹೆಚ್ಚುವರಿ. ಪ್ರೆಷರ್ ರಿಲೀಫ್ ಶಾಟ್ ಬರ್ತಾ ಇದೆ ರಿಯಾಜ್ ದಾಡಿನ ಮುಖಾಂತರವಾಗಿ. ಬೌಂಡ್ರಿ ಮೊದಲ ಬೌಂಡ್ರಿಯನ್ನು ರಿಯಾಜ್ ದಾಖಲಿಸಿದ್ರು. ಉಳಿದ 15 ಚೆಂಡುಗಳಲ್ಲಿ 22 ಓಟ ಬರಬೇಕಾಗಿದೆ. 22 ಮತ್ತೆ ಮಾರ್ಕ್ ಮತ್ತೆ ಔಟ್ ಸೈಡ್ ಆಫ್ ಸಿಗ್ನಲ್ಲಿ ಎಸೆವನ್ನು ದಾಖಲಿಸುವಂತ ಪ್ರಯತ್ನ, ಸ್ಟ್ರೈಕ್ ಬದಲಿಸುವಂತದ್ದು ಲೆಕ್ಕಾಚಾರ. ರಿಯಾಜ್ ವಿಕೆಟ್ ಪತನ. ರಿಯಾಜ್ ಬ್ಯಾಕ್ ಟು ಪವಿಲಿಯನ್. 53ಕ್ಕೆ 3ನೇ ವಿಕೆಟ್ಸ್ ಅನ್ನ ಟೀಮ್ ಏಕದಂತ ಕಳ್ಕೊಳ್ತಾ ಇದೆ. 53 for 3. ಆರ್ಟ್ಸ್ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲೇಷನ್ ಉಚಿತವಾಗಿ ಆಟಗಾರರಿಗೆ ರಿಹ್ಯಾಬಿಲೇಷನ್ ಮತ್ತು ಫಿಸಿಯೋಥೆರಪಿಯನ್ನ ಉಚಿತವಾಗಿ ನೀಡ್ತಾ ಇದೆ. ಅಲ್ಲಿ ಯಾವುದೇ ಆಟಗಾರರು ಈ ಒಂದು ಅವಕಾಶವನ್ನು ಉಚಿತವಾಗಿ ಪಡ್ಕೋಬಹುದಾಗಿದೆ. ನಮ್ಮ ಪಂದ್ಯಾಕೂಟಕ್ಕಾಗಿ ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಕೂಡ ಕ್ಷೇಮ ಹಾಸ್ಪಿಟಲ್ ಮತ್ತು ಆರ್ಚ್ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲೇಷನ್ ಇವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ 6ನೇ ಓವರ್ ಚಾಲ್ತಿಯಲ್ಲಿ. 13ಕ್ಕೆ 21, 13-21. ಒಂದು ಎಕನಾಮಿಕಲ್ ಓವರ್ ಅನ್ನ ಇದುವರೆಗೂ ದಾಖಲಿಸಿದಂತ ಮಾರ್ಕ್ ಮಹೇಶ್ ಅಂತಿಮ ಚೆಂಡು ಅದು ಯಾವ ರೀತಿಯಾಗಿ ಈ ಒಂದು ಓವರ್ ಅನ್ನ ಫಿನಿಶ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಓ ಮೈ ಗುಡ್ನೆಸ್, ವಾಟ್ ಅ ಶಾಟ್! ಮ್ಯಾಗ್ನಿಫಿಸೆಂಟ್ ಶಾಟ್ ಫ್ರಮ್ ರಿತು. ಅಂತಿಮ ಚೆಂಡಿನಲ್ಲಿ ಅದು ಪರ್ಫೆಕ್ಟ್ ಶಾಟ್ ಅನ್ನ ರಿತು ಕಂಡುಕೊಂಡ್ರು. ಸಿಕ್ಸರ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊತಾ ಇದೆ. ಜಯಕ್ಕಾಗಿ 12ಕ್ಕೆ 15, 12 ಬಾಲ್ 15. ಈ ಸಿಕ್ಸರ್ ಪಂದ್ಯದ ಸಂಪೂರ್ಣ ಚಿತ್ರಣವನ್ನು ಬದಲಿಸ್ತಾ ಇದೆ. ಸದ್ಯ ಈ ಎಸೆತ ಸಿಂಗಲ್ ಅಥವಾ ಡಾಟ್ ಬಾಲ್ ಆಗಿದ್ರೆ ಖಂಡಿತವಾಗ್ಲೂ ಅಂತಿಮ ಹಂತದವರೆಗೂ ಹೋರಾಟವನ್ನು ಮಾಡುವಂತಹದ್ದು ಅವಕಾಶಗಳಿತ್ತು. ಸದ್ಯ ಮಾರ್ಕ್ ಮಹೇಶ ಅಂತಿಮ ಚೆಂಡು 6ನೇ ಓವರ್ ಚಾಲ್ತಿಯಲ್ಲಿ ಒಂದು ಬಿಗ್ ಶಾಟ್ ಅನ್ನ ರೀತು ಲಾಂಗ್ ಆಫ್ ವಿಭಾಗದಲ್ಲಿ ಪರ್ಫೆಕ್ಟ್ ಆಗಿ ದಾಖಲಿಸಿದ್ರು. ಒಂದು ಪಿಕ್ಚರ್ ಪರ್ಫೆಕ್ಟ್ ಶಾಟ್ ಅನ್ನ ಕಂಡುಕೊಂಡ್ರು. ಈ ನಿಟ್ಟಿನಲ್ಲಿ 6 ಓವರ್ಗಳ ಮುಕ್ತಾಯಕ್ಕೆ 60ಕ್ಕೆ 3, 60 for 3, 12 ಬಾಲ್ 15 ರನ್ಸ್, 12ಕ್ಕೆ 15.
ಹೊಸ ಬೌಲರ್ ಇವಾಗ ಮಾರ್ಕ್ ಮಹೇಶ್ ನಂತರ ನ್ಯಾಶ್ ಮಹೇಶ್ ಬರ್ತಾ ಇದ್ದಾರೆ. ಹನ್ನೆರಡಕ್ಕೆ 15 ನ್ಯಾಶ್ ಮಹೇಶ್, ಕವರ್ ಡ್ರೈವ್ ಮಹೇಶ್ ಇವಾಗ ಎಸ್ಗಾರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ರೀತಿಯ ಒತ್ತಡದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ತಂಡಕ್ಕೆ ಮೇಲೆತ್ತುವಂತಹ ಪ್ರಯತ್ನವನ್ನು ಬಹಳಷ್ಟು ಪಂದ್ಯಾಟಗಳಲ್ಲಿ ನ್ಯಾಶ್ ಮಹೇಶ್ ಮಾಡಿದ್ದಾರೆ. ಪ್ರೆಷರ್ ಹ್ಯಾಂಡಲ್ ಮಾಡುವಂತ ಒಂದು ಅತ್ಯುತ್ತಮವಾದಂತ ರಾಜ್ಯದ ಮತ್ತೋರ್ವ ಹಿರಿಯ ಆಟಗಾರರು ನ್ಯಾಶ್ ಮಹೇಶ್ ಎಸ್ಗಾರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ತೀರಾ ಶಾರ್ಟ್ ರೈಸಿಂಗ್ ಆಗ್ತಾ ಇದೆ. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ಮುಖಾಂತರವಾಗಿ +1 ಬೌನ್ಸ್ ಸೂಚನೆ ಕೂಡ ಬರ್ತಾ ಇದೆ. 12 ಚೆಂಡು ಜಯಕ್ಕಾಗಿ 14 ಕೊಡಲು ಅವಶ್ಯಕತೆ ಇದೆ. ಕಟ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಶಾರ್ಟ್ ರೈಸಿಂಗ್ ಆಗಿ ಮಹೇಶ್ ದಾಖಲಿಸಿದ್ರು. ಆ ಬಳಿಕ ವೈಡ್ ಯಾರ್ಕರ್ ಆಗಿ ಎಸೆಯಬಲ್ ಅಂತ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಬ್ಯಾಟರಿಗೆ ಆಚೆ ಇಡುವಂತ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡ್ಕೋತಾ ಇರ್ತಕ್ಕಂಥ ನ್ಯಾಶ್ ಮಹೇಶ. ಪುಲ್ ಮಾಡುವಂತ ಪ್ರಯತ್ನ ತನ್ಮೂಲಕ ಕಾಟ್ ಬಿಹೈಂಡ್. ಇದುವರೆಗೂ ಟೀಮ್ ಬೇಕಾದಂತ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಅತ್ಯುತ್ತಮವಾಗಿ 35 ಓಟವನ್ನು ದಾಖಲಿಸಿರ್ತಕ್ಕಂಥ ಮಿಥುನ್ ಜಾಧವ್ ಅವರ ವಿಕೆಟ್ಸ್ ಅನ್ನ ಮಹೇಶ್ ಪಡ್ಕೊಳ್ತಾ ಇದ್ದಾರೆ. ಮಿಥುನ್ ಜಾಧವ್ ಬ್ಯಾಕ್ ಟು ಪೆವಿಲಿಯನ್. ಹೊಸ ಬ್ಯಾಟರ್ ವಿನೀಶ್. ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಮ್ಯಾಚ್ ಫಿನಿಶ್ ಮಾಡಿದಂತ ವಿನೀಶ್ ಮತ್ತೆ ಇವಾಗ ಮ್ಯಾಚ್ ಫಿನಿಶ್ ಮಾಡಬೇಕಾಗಿದೆ. 10ಕ್ಕೆ 14 10 ಬಾಲ್ 14 ಸ್ಲಾಗ್ ಮತ್ತು ಡೆತ್ ಓವರ್ಸ್ಗಳಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತ ಆಟಗಾರ ವಿನೀಶ್. ನ್ಯಾಶ್ ಮಹೇಶ್ ಟು ವಿನೀಶ್. 10ಕ್ಕೆ 14 ಇನ್ನೂ ಕೂಡ ಪಂದ್ಯಾಟ ಉಳಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ JM ವಾರಿಯರ್ಸಿನ ಎಸೆತಗಾರರು. ಕೇವಲ ಫೈಟಿಂಗ್ ಟೋಟಲ್ ನ ದಾಖಲಿಸಿಕೊಂಡು ಒಂದು ಮೊತ್ತವನ್ನು ಉಳಿಸುವಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಮಹೇಶ್ ಟು ವಿನೀಶ್. ಓಟಗಳು ಬರ್ತಾ ಇಲ್ಲ. ಬಲವಾದ ಮನವಿ ಬರ್ತಾ ಇದೆ, ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಅಲ್ಲಿ ಕಾಟ್ ಬಿಹೈಂಡ್ ಯಾವುದೇ ರೀತಿಯಾದಂತಹ ರಿವ್ಯೂ ಇರೋದೆಲ್ಲ ಗಮನಿಸ್ಕೊಳ್ಳಿ. ಆನ್ ಫೀಲ್ಡ್ ಡಿಸಿಷನ್ ಫೈನಲ್, ಅಂಪೈರ್ಸ್ ಕಾಲ್ ಫೈನಲ್ ಆಗಿರುತ್ತೆ. ಒಂಬತ್ತಕ್ಕೆ 14 ಸದ್ಯ ಪ್ರೆಷರ್ ಗೇಮೇ ಹೀಗೆ. ಕೂಲ್ ಅಂಡ್ ಕಾಮ್ ಆಗಿರುವಂತಹ ಮಹೇಶ್ ಅಣ್ಣ ಮತ್ತೆ ನಮ್ಮ ಮಾರ್ಕಣ್ಣ ಇಬ್ರು ಕೂಡ ಫೈರ್ ಆಗ್ತಾ ಇದ್ದಾರೆ. ನೈನ್ ಬಾಲ್ 14 ರನ್ಸ್. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಗಾಯದ ಮೇಲೆ ಬರೆ ಇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ ಎಸೆತ ಒಂದು ಅತ್ಯುತ್ತಮವಾದಂಥ ಒಂದು ಎಸ್ಗಾರಿಕೆಯನ್ನು ಮಾಡಿದಂಥ ಮಹೇಶ್ ಇವಾಗ ಎಕ್ಸ್ಟ್ರಾ ಸೋಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಳಿದ 9ಕ್ಕೆ 13 ಓಟಗಳು ಬರ್ತಾ ಇದೆ. ಲೆಗ್ ಬೈಸ್ ರೂಪದಲ್ಲಿ ಮತ್ತೆ ಒಂದು ಓಟವನ್ನ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಪಡ್ಕೊಳ್ತಾ ಇದ್ದಾರೆ. 8 ಬಾಲ್ 12 ರನ್ಸ್. ರಿತೇಶ್
ತಾನು ಎದುರಿಸಿದ ಮೊದಲ ಚೆಂಡಿನಲ್ಲಿ ಒಂದು ಅತ್ಯುತ್ತಮವಾದಂಥ ಮನಮೋಹಕ ಸಿಕ್ಸರ್ ಅನ್ನು ಪಡ್ಕೊಂಡು ಚೇಸಿಂಗ್ ಪ್ರಕ್ರಿಯೆ ತಲೆ ಮೇಲಿನ ವಿಚಾರವನ್ನ ಕಮ್ಮಿ ಮಾಡಿದಂತ ಆಟಗಾರ ಸದ್ಯ ಮತ್ತೆ ಸ್ಟ್ರೈಕ್ಗೆ ರಿತು ಬರ್ತಾ ಇದ್ದಾರೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ಪಂದ್ಯದ ಫಲಿತಾಂಶವೇ ಬದಲಿಸ್ತಾ ಇದ್ದಾನೆ ರಿತು. ತಾನೆದುರಿಸಿದ 2 ಎಸೆತಗಳಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ತಾನು ದಾಖಲಿಸಿದ್ದಾರೆ ಟೀಮ್ ಏಕದಂತ ಪರವಾಗಿ. ಕಳೆದ ಓವರ್ ಚಾಲ್ತಿ ಅಂತಿಮ ಚೆಂಡು ಕೂಡ ಇದೇ ರೀತಿಯ ಒಂದು ಸಿಕ್ಸರ್ ದಾಖಲಿಸಿದ್ರು. ಇವಾಗ ಶಾರ್ಟ್ ರೈಸಿಂಗ್ ಡೆಲಿವರಿ ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೊಂದು ಷಟ್ಕ ಸಿಕ್ಸರ್. ಆ ರೋಟವನ್ನು ದಾಖಲಿಸ್ತಾ ಇದ್ದಾರೆ. ಜೇಕ ಕೇವಲ ಇವಾಗ 6 ರೋಟಗಳು ಬರಬೇಕಾಗಿದೆ. 7 ಬಾಲ್ 6 ರನ್ಸ್. ಸ್ಟೆಪ್ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ. ರಿತು ಇನ್ನು ಒಂದು ಓವರ್ ಉಳಿಸಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿ ಪಂದ್ಯವನ್ನ ಜಯಿಸಿದ್ರು. ಇಲ್ಲಿ ಟೀಮ್ ಏಕದಂತ ಬಿರುಸಿನ ಆಟವನ್ನು ಆಡುವ ಮುಖಾಂತರ